ಗಣೇಶ್ ಅವರಿಗೇನೆ ನಾನು ಹೀರೋ ಆಗ್ಬೇಕು ಅನ್ನೋ ತಾಟ್ ಇರ್ಲಿಲ್ಲ. ನಾನು ಕತೆ ಬರ್ಕೊಂಡು ಇವ್ರನ್ನ ಹೀರೋ ಆಗಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಷ್ಟೋ ಫೇಲ್ಯೂರ್ ಆಗಿದೆ ಬಿಡಿ ಪಾಪ. ಗಣೇಶ್ ಅವ್ರಿಗೆ ಹೇಳಿದ ಕತೆನೇ ಇದು ತಾಜ್ ಮಹಲ್. ನಿನ್ ಸ್ಪೆಲ್ಲಿಂಗ್ನೇ ನೋಡ್ಕೊಳ್ದೆ ಇರೋನು ಸಿನಿಮಾನ ಹೆಂಗ್ ಮಾಡ್ತೀಯ ನೀನು? ಕರೆಕ್ಟ್ ವ್ಯಾಲಿಡ್ ಆಗಿ ಕೇಳಿದ್ರು ಅವರು. ಸರ್ ಇಡೀ ಪ್ರಪಂಚನೇ ಬಿದ್ದು ತಳಕೆಳಕಾಗಿ ಉಲ್ಟಾ ಪಲ್ಟಾ ಆಗಿ ನೇದಾಗ್ದಂಗೆ ಆಗೋಯ್ತು ಸರ್. ನನಗೆ ಬಾಗಿಲ ಹತ್ರ ಬಂದೆ, ಈ ಸಿನಿಮಾ 100 days ಫಂಕ್ಷನ್ಗೆ ನಿಮ್ಮನ್ನು ಕರಿತೀನಿ, ಅವತ್ತು ಬರ್ಬೇಕು ನೀವು ಅಂದೆ. ಗುಡ್ ಕಾನ್ಫಿಡೆನ್ಸ್ ಹಿಂಗಿರ್ಬೇಕು, ಗುಡ್. ಅವರು ಸ್ಮೈಲ್ ಕೊಟ್ಟು ಒಳ್ಳೇದಾಗ್ಲಿ ನಿನಗೆ ಅಂದ್ರು, ಖುಷಿಯಾಗೇನೆ. ಹಳ್ಳಿಯ ಸೀದಾ ಸಾದಾ ಶೇಖರ್ ವಾಲಿ ಅಂತ ಇದ್ರು, ಕ್ಯಾಮ್ರಾಮನ್, ಸ್ಟಿಲ್ ಫೋಟೋಗ್ರಾಫರ್ ಶೇಖರ್. ಅವರು ಸ್ಟಿಲ್ ಫೋಟೋಗ್ರಾಫರು. ಸರ್ ನೀವು ನಂಬಲ್ಲ, ಅವ್ರಿಗೆ ನಾನು ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದೆ. ನನಗೆ 2,500 ಸಂಬಳ ಸರ್. ನನಗೆ ಒಂದೇ ಒಂದು ಸಾರ್ ಕೊಡುವಾಗ ಸಾರ್ ಪಕ್ಕ ಒಂದು ಫೋಟೋ ತಕ್ಕೊಳ್ಳಿ ಸರ್. 500 ರೂಪಾಯಿ ಆಗುತ್ತೆ ಅಂತಂದರು. ಅಂದರೆ ಒಂದು ಫ್ರೇಮ್ ಹಾಕ್ಸ್ಕೊಡಕ್ಕೆ 500 ರೂಪಾಯಿ ಆಗುತ್ತೆ ಅಂದರು. ಆಯಿತು ಸರ್ ಅಂತಂದೆ. ಎಸ್ ನಾರಾಯಣ್ ಸರ್ದು ನಾನು ಅವ್ರು ಕೊಟ್ಟಾಗ ಸಾರ್ ಪಕ್ಕಾಗಿ ನಿಂತ್ಕೊಂಡು ಫೋಟೋ ತೆಗ್ಸಿದ್ದೆ. ಅದನ್ನು ಇಷ್ಟು ದೊಡ್ಡ ಫ್ರೇಮ್ ಹಾಕ್ಸ್ಕೊಂಡು 500 ರೂಪಾಯಿ, ನನ್ನ ಸಂಬಳ 2,500, 500 ರೂಪಾಯಿ ಕೊಟ್ಟು ಫ್ರೇಮ್ ಹಾಕಿಸ್ಕೊಂಡು ನೀಟಾಗಿ ನಾನು ನಮ್ಮದು ಹಾಲು ಮಾತ್ರ ಇತ್ತು, ಅದು ಹಾಲು ಒಳಗಡೆ ಅವ್ರ ಫೋಟೋ ಹಾಕಿದ್ದೆ. ನಾನು ಬೆಳಗ್ಗೆ ನಾನು ಎದ್ದರೆ ನನಗೆ ಗೊತ್ತಿಲ್ಲ ಇದು, ನನಗೆ ದೇವ್ರು ಕಾಣಿಸ್ತಿರ್ಲಿಲ್ಲ, ಇದ್ದಿದ್ದೆ ಹಾಲು. ನಾರಾಯಣ್ ಸರ್ ಕುಂಕುಮ ಇಟ್ಕೊಂಡು ಆ ತೇಜಸ್ಸು ಮುಖದಲ್ಲಿ ನಾರಾಯಣ್ ಸರ್ ಮುಖ ನೋಡ್ತಿದ್ದೆ. ಡೈಲಿ ನಮಗೆ ಸಿಗದೆ ಹೋದ್ರು ನಾನು ಬೆಳಗ್ಗೆ ಎದ್ದರೆ ನಾನು ಅವ್ರ ಮುಖ ನೋಡ್ತಿದ್ದೆ, ಮಲಗಿರ್ತಿದ್ದೆ. ಅಂದರೆ ನಾವು ಗೊತ್ತಿಲ್ಲದಂಗೆ ಅವ್ರ ಮಗಳದ್ದು ಇನ್ವಿಟೇಷನ್ ತೊಗೊಂಬಂದ್ರು ನಮ್ಮ ಮನೆಗೆ. ನಮ್ಮ ಮನೇಲಿ ಫೋಟೋ ಹಾಕಿದ್ದೆ ಇದಕ್ಕೆ ಬಂದಾಗ. ಫೋಟೋ ನೋಡ್ಬಿಟ್ಟು ಅವರು ಒಂದು 10 ನಿಮಿಷ ಹಂಗೆ ಗಡ್ಡಲ್ಲಿ ನೀರು ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಸೊ ನಾನು ಲೈಫ್ ಟೈಮಲ್ಲಿ ನಂಗೆ ಗೊತ್ತಿಲ್ಲದೆ ದೇವ್ರು ನೋಡ್ತಿರ್ಲಿಲ್ಲ, ನಾನು ನಾರಾಯಣ್ ಸರ್ನ ನೋಡ್ತಿದ್ದೆ ನಾನು. ಯಾಕಂತಂದರೆ ಇಡ್ಲಿ ಕೊಟ್ಟೋರವರು, ಊಟ ಕೊಟ್ಟೋರವರು, ಕೆಲಸ ಕೊಟ್ಟೋರವರು. ಸೊ ನಮ್ಗೆ ಗೊತ್ತಿಲ್ಲದೆ ನಾನು ದಿನ ಅವ್ರನ್ನ ದೇವ್ರ ಥರ ನೋಡ್ತಿದ್ದೆ. ಮೇ ಬಿ ಇವೆಲ್ಲವೂ ನನಗೆ ನೇಚರಿಂದ ಒಲ್ದು ಬಂದು ನಾನು ಡೈರೆಕ್ಟರ್ ಆಗಿರ್ಬೋದು. ನಾನು ಡೈರೆಕ್ಟರ್ ಆಗೋಕ್ಕೆ ಅರ್ಹತೆ ಯೋಗ್ಯತೆ ನನಗೆ ಗೊತ್ತಿಲ್ಲ ಅದು ಹೆಂಗೆ ಬಂತು ಅಂತ. ಬಟ್ ಅದು ಕೊಟ್ಟಿದ್ದು ನೇಚರು ಪ್ಲಸ್ ಈ ಥರದ ಭಕ್ತಿಗಳು ಇರ್ಬೋದು. ಅವ್ರ ಫೋಟೋ ನೋಡ್ತಿದ್ದೆ. ಸೊ ಹಿಂಗೆ ಜರ್ನಿ ಶುರುವಾಯಿತು. ನಾರಾಯಣ ಹತ್ರ ಹೋದ್ರಿ, ನೀವು ಅನ್ಕೊಂಡ್ರಿ ಡೈರೆಕ್ಟರ್ ಇಲ್ಲೇ ಇದ್ರೆ ಏನು ಮ್ಯಾಕ್ಸಿಮಮ್ ಎಪಿಸೋಡ್ ಡೈರೆಕ್ಟರ್ ಆಗ್ಬೋದು. ಆವಾಗ ಡಿಸೈಡ್ ಮಾಡಿದೆ ಸರ್. ನಾರಾಯಣ್ ಸರ್ದು ಚಂದ್ರ ಚಕೋರಿ ಅಂತ ಶೂಟಿಂಗ್ ಸರ್. ಚಂದ್ರ ಚಕೋರಿಗೆ ಸರ್ ಹೇಳಿ ಸರ್ ನಾನು ಈ ಪಿಕ್ಚರ್ಗೆ ಅಸ್ಟೆಂಟ್ ಆಗಿ ಮಾಡ್ತೀನಿ ಸರ್ ನಿಮ್ಮ ಜೊತೆ. ಅವರು ಏನಿಸ್ತದೆ ತುಂಬಾ ಜನ ಇದ್ರೇನೋ ಅಷ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ಸರ್. ಅಂದರೆ ಅಲ್ಲಿ ಒಂದು ಸೀರಿಯಲ್ಲು, ಇಲ್ಲಿ ಒಂದು ಸೀರಿಯಲ್ಲು, ಇಲ್ಲಿ ಸಿನಿಮಾ, ಅವ್ರದ್ದೇ ಆದ ಟೀಮ್ಗಳು ಇರುತ್ತಲ್ವ ಸರ್. ನಾರಾಯಣ್ ಸರ್ ರೆಸ್ಪಾಂಡ್ ಆಗಲಿಲ್ಲ. ನನಗೆ ಗೊತ್ತಾಯಿತು ನಮಗೆ ಸಿನಿಮಾದಲ್ಲಿ ಚಾನ್ಸ್ ಇರಲ್ಲ ಅಂತ. ನಾನು ಶಿಡ್ಲಘಟ್ಟ ಶ್ರೀನಿವಾಸ್ ಸರ್ಗೆ ಬಂದು ಹೇಳಿದೆ ನಾನು, ಸರ್ ನಾನು ಸಾರಿ ಸರ್, ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಇದನ್ನು ಬಿಟ್ಬಿಡ್ತಾ ಇದ್ದೀನಿ ಸರ್ ಕೆಲಸನ ಅಂದೆ. ಏನಯ್ಯ ನೀನು ಇವತ್ತು ಇದ್ದಾರೆ ಶ್ರೀನಿವಾಸ್ ಸರು ಹಿರೇಮಟ್ಟು ಅಂತೆಲ್ಲ ತಮಾಷೆ ಆಡ್ತಾ ಇದೆಯಾ? ತಮಾಷೆ ಆಮೇಲೆ ನನ್ನ ಮೇಲೆ ಕಮಿಟ್ಮೆಂಟ್ ಇದೆ, ಇವಾಗ ತಮ್ಮಂದರು ಅಕ್ಕ ಎಲ್ಲ. ಬೆಂಗಳೂರಲ್ಲಿ ಕೆಲಸ ಸಿಗೋದೇ ಕಷ್ಟ ಅಂತ ನಾರಾಯಣ್ ಸರ್ ಕೆಲಸ ಕೊಟ್ಟಿದ್ದಾರೆ, ಬಿಟ್ಟರೆ ಮತ್ತೆ ಇಲ್ಲಿ ಸೇರಿಸಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊ. ಇನ್ನೊಬ್ಬ ಬಂದ ಅಂದರೆ ನಿನ್ನ ಕೆಲಸ ಇಲ್ಲ, ಚೆನ್ನಾಗಿ ಇವಾಗ ಅಸ್ಟೆಂಟ್ ಡೈರೆಕ್ಟರ್ ಸಿಗ್ದಂಗೆಲ್ಲ ಅವಾಗಿಲ್ಲ ಸರ್. ಎಂಟ್ರಿ ಆದ್ಮೇಲೆ ಮುಗೀತಷ್ಟೇ. ಆ ಥರ ಆಪರ್ಚುನಿಟೀಸ್ ಏನಿಲ್ಲ ಆಗ ಆ ಡೈರೆಕ್ಷನ್ಗೆಲ್ಲ. ಇಲ್ಲ ಸರ್, ನಾನು ತುಂಬ ಯೋಚನೆ ಮಾಡಿದ್ದೀನಿ, ನನ್ನ ಸಿನಿಮಾ ಕೆಲಸ ಕಲಿಬೇಕು, ನಾನು ಬಿಡ್ತಾ ಇದ್ದೀನಿ ಸರ್. ಅಷ್ಟೊತ್ತಿಗೆ ನಾನು ಯಾವಾಗಲೂ ಮುಂದ್ರಲ್ಲಿ ಯೋಚನೆ ಸರ್. ಚೀಟಿ ಹಾಕಿ 10,000 ರೂಪಾಯಿ ಚೀಟಿ ಎತ್ಕೊಂಡು ನಮ್ಮ ಅಕ್ಕನ ಕೈ ಕೊಟ್ಟು, ನೋಡಮ್ಮ 3 ತಿಂಗಳು ನೀನು ನನ್ನನ್ನೇನು ಕೇಳಬಾರ್ದು, 3 months 90 days ವ್ಯಾಲಿಡಿಟಿ ಇಟ್ಕೊಂಡಿದ್ದೆ. 90 daysನಲ್ಲಿ ನಾನು ಸಿನಿಮಾದಲ್ಲಿ ಕೆಲಸ ಹುಡ್ಕೋಬೇಕು. ಈಗ ನಾನು 90 days ಫ್ಯಾಮಿಲಿಗೆ ಊಟ ತಿಂಡಿ ಫೀಸು ಇದೆಲ್ಲ ಇರಬೇಕಲ್ಲ, ಕೊಟ್ಬಿಟ್ಟು ನಾನು ಬಿಟ್ಬಿಟ್ಟೆ ಸೀನು. ಯಾವುದನ್ನ ಸೀರಿಯಲು ನಾರಾಯಣ್ ಸರ್ ಕಂಪ್ನಿ ಬಿಟ್ಬಿಟ್ಟೆ ಧೈರ್ಯ ಮಾಡಿ ಬಿಟ್ಬಿಟ್ಟು ಗಾಂಧಿನಗರಕ್ಕೆ ಬಿದ್ದುಬಿಟ್ಟೆ. ಒಂದು 4-5 ದಿನ, ಒಂದು ವಾರ ಡೈಲಿ ಓಡಾಡೋದು ಹುಡ್ಕಾಡೋದು. ಅಷ್ಟೊತ್ತಿಗೆ ಮೇಕಪ್ ಗೋಪಾಲ್ ಅಂತ ಪರಿಚಯ ಆಗಿದೆ ನನಗೆ, ಸ್ವಲ್ಪ ಅಲ್ಲೇ ಶಿವನಹಳ್ಳಿಲಿ. ಅವ್ರನ್ನ ಇಟ್ಕೊಂಡು ಯಾವ ಸಿನಿಮಾ ಮಾಡ್ತಾಯಿದ್ದೀವಿ ಗೋಪಾಲಣ್ಣ ಅಂತ ಹೇಳಿದ್ದೆ. ಅವ್ರೇನು ಮಾಡಿದ್ರು, ನಾನು ಸಖಾಸಖಿ ಮಾಡ್ತಾಯಿದ್ದೀನಿ ಅಂದರು. ಗೋಪಾಲಣ್ಣ ದಯಾಳ್ ಸರ್ ಹತ್ರ ಒಂದು ಕೊಡಿಸಿ ಅಂದೆ. ಅವ್ರು ಕರ್ಕೊಂಡು ಹೋದ್ರು. ಸರ್ ಕರ್ಕೊಂಡು ಹೋಗಿದ ತಕ್ಷಣ ನಾನು ದಯಾಳ್ ಸರ್ ವಜ್ರೇಶ್ವರಲ್ಲಿದ್ದರು. ದಯಾಳ್ ಸರ್ ನಾನು 5 ವರ್ಷ ನಂಗೆ ಸಿನಿಮಾದಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ನಾರಾಯಣ್ ಸರ್ ಹತ್ರ ಇದ್ದೆ, ನಾನು ರೈಟರ್, ಈ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಡೈರೆಕ್ಷನ್ ಮಾಡಬೇಕು, ನನಗೆ ಸಿನಿಮಾ ಟೆಕ್ನಿಕಲಿ ಗೊತ್ತು, ನನಗೆ ಗೊತ್ತು, ಆ್ಯಂಗಲ್ಸ್ ಗೊತ್ತು, ಕ್ಯಾಮ್ರಾಸ್ ಗೊತ್ತು, ಎಲ್ಲ ಗೊತ್ತು, ಇದೆಲ್ಲ ಸೀರಿಯಲ್ಲು. ಬಟ್ ಸಿನಿಮಾ ಲೆನ್ಸು, ಫಿಲ್ಟರ್ಸು, ಆ್ಯಂಗಲ್ಸು ಇದೆಲ್ಲ ನನಗೆ ಗೊತ್ತಾಗಬೇಕು. ಬೋಲ್ಡಾಗಿ ವಜ್ರೇಶ್ವರಿ ಮೇಲೆ ನಿಂತ್ಕೊಂಡು ಅವ್ರು ಬಂದ್ರು ಹಿಂಗೆ. ಫಸ್ಟ್ ಮೀಟಿಂಗ್ ಡಯಲ್ ಸರ್ಗೆ, ಸರ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದ್ನಲ್ಲ, ನನ್ನ ಸಿನಿಮಾದಲ್ಲಿ 5-6 ವರ್ಷ ಇಲ್ಲಿ ಪಳಗಿದ್ನಲ್ವಾ. ಸೊ ಸ್ಟ್ರೈಟಾಗಿ ಹೋಗಿ ನೇರವಾಗಿ ಹೇಳ್ತಾ ಇದ್ದೀನಿ, ಸರ್ ನನಗೆ ನಿಮ್ಮ ಸಂಬಳ ಬೇಡ ಸರ್, ಫಸ್ಟ್ ನೀವು ದುಡ್ಡು ಕೊಡಬೇಡಿ ಸರ್, 1 ರೂಪಾಯಿ ಬೇಡ, ನಿಮ್ಗೆ ಏನಿದ್ರು ಹೆಲ್ಪ್ ಮಾಡ್ತೀನಿ ಸರ್. ನಾನು ನಿಮ್ಗೆ ಅಸಿಸ್ಟೆಂಟ್ ಅಂತ ಪರಿಗಣಿಸದೆ ಹೋದರೂ ಪರವಾಗಿಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಥರ ಆದರೂ ನಿಮ್ಮ ಟೀಮಲ್ಲಿ ಇಟ್ಕೊಳ್ಳಿ ಸರ್, ಡೈರೆಕ್ಷನ್ ಟೀಮಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್ ಅಂದೆ. ಅವ್ರು ಏನು ನನ್ನ ಮಗ ಹಿಂಗೆ ಮಾತಾಡ್ತಾನಲ್ಲ ಅಂತೇಳಿ ಇವತ್ತು ನಮ್ಮ ಜೊತೆ ಸರ್ ಇದ್ದಾರೆ, ನಾವು ಜೊತೆ ಸಿಗ್ತಿರ್ತೀವಿ. ಇವತ್ತು ಅವ್ರಿಗೆ ಆ ಪ್ರೀತಿ ಇದೆ, ನಮ್ಮ ಮನೆಗೂ ಬರ್ತಾರೆ. ನಮ್ಮದು ಫಾದರ್ಗೆ ಅವರೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಲ್ಲ ನೋಡ್ಕೊಂಡಿದ್ದಾರೆ. ಮಾಡು ನೀನು ಆಯಿತು
ಅಂತ ಹೇಳಿ ಶಿವ ಅಂತ ಇದ್ದರು, ಮಳೆ ಅಂತ ನಾನು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದೆ. ಶಿವ ತೇಜಸ್ ಅಂತ, ಶಿವಮೂರ್ತಿ ಅವ್ರ ಹೆಸರು. ಶಿವ ನೋಡೋ ಚಂದ್ರು ಸ್ನಾನ ಹತ್ರ ಇದ್ದರು, ಅವರು ಡೈರೆಕ್ಷನ್ ಟೀಮಲ್ಲಿ ಇರ್ತಾರೆ ಅವರು ಅಂತ ಬಿಟ್ಟರು. ಹಂಗೆ ಅದನ್ನು ಸಖಾಸಖಿ ಸಿನಿಮಾ ಮಾಡಿದೆ, ಅಲ್ಲಿ ಸೇರಿಕೊಂಡು. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸಿನಿಮಾ ಪೀಪಲ್ಸ್ ಎಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ಇಟ್ಕೊಂಡು ಮತ್ತೆ ಒಂದು ತಮಿಳ್ ಡೈರೆಕ್ಟರ್ ಪರಿಚಯ ಆಯಿತು. ಅವ್ರ ಹತ್ರ ಒಂದು ವಿಘ್ನೇಶ್ ಅಂತ ಹೀರೋ, ಆ ಒಂದು ತಮಿಳ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಒಂದು ಸಿನಿಮಾ ಮಾಡಿದೆ. ಆ 2 ಸಿನಿಮಾ ಆಗ್ತಾ ಇದ್ದಂಗೆ ಇದಕ್ಕೆ ಮುಂಚೆ ನಂದೇನಿತ್ತು ಅಂದರೆ ಸರ್, ಸೀರಿಯಲ್ ಮಾಡುವಾಗ ನಾನು ಕಥೆಯಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದೆ. ಒಂದಷ್ಟು ಕಥೆಗಳು ಮಾಡಿಕೊಂಡು ಪ್ರೊಡ್ಯೂಸರ್ಸ್ಗೆ ಎಲ್ಲ ಹೇಳೋ ಪ್ರಯತ್ನಗಳು 1000 ಮಾಡ್ತಿದ್ದೆ. ಸೀರಿಯಲ್ ಟೈಮಲ್ಲೇ ನಾನು ಕಥೆಗಳು ಹೇಳ್ತಿದ್ದೆ. ನನ್ನ ರೂಮಲ್ಲಿ ಇರಬೇಕಾದ್ರೆ ಅಷ್ಟೇ ಡೇಟ್ರ್ ಓಡೋಗ್ಬಿಡ್ತಿದ್ರು ನನ್ನ. ಇವತ್ತು ನಮ್ಮ ಗಣೇಶು, ನಮ್ಮ ಸುರೇಶು ತುಂಬ ಜನ ಇದ್ದಾರೆ, ನಾನು ಸಿಕ್ಕಿದಾಗೆಲ್ಲ ನಗ್ತಾರೆ ಎಲ್ಲರೂ. ಅವರೆಲ್ಲ ಸ್ವಲ್ಪ ಊಟ ಮಾಡ್ಬಿಡ್ಲಿ ಅಂತ ಸ್ವಲ್ಪ ನಿಧಾನಕ್ಕೆ ಹೋಗ್ತಿದ್ದೆ. ಅವರೇನೋ ಅವ್ನು ಹೋಟ್ಲಲ್ಲಿ ಊಟ ಮಾಡ್ಕೊಬತ್ತಾನೆ ಅಂತ ಅವರು, ನಾನೇನೋ ಪಾಪ ಅವ್ರು ಊಟ ಮಾಡೋ ಹೋಗೋದು ಬೇಡ ಅಂತ ನಾನು. ಅವ್ರು ಅನ್ನ ಮಾಡಿಕೊಂಡು ಸ್ಟವ್ ಹೊತ್ಕೊಂಡು ತಿನ್ನೋರು. ನಾನು ಹೋದ್ಮೇಲೆ ಅವ್ರಿಗೆ ಅವರೆಲ್ಲ ಅನ್ನ ತಿಂದಾದ್ಮೇಲೆ ನಾನು ಅವ್ರ ತಲೆ ತಿಂತಿದ್ದೆ. ಒಂದು ಕತೆ ಹೇಳ್ತೀನಿ ಬನ್ನಿ ಅಂತ ಆಚೆ ಕಡೆ ಚಾಪೆ ಹಾಕಿ ಕೂರಿಸ್ಕೊಂಡ್ರೆ, ಸುರೇಶ್ ಜಿ ನಾನು ನೋಡು ದೇವರನ್ನ ಹೇಳ್ತೀನಿ, ನಿಮ್ಮ ರೂಮ್ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಗಣೇಶ್ ಅಂತ ಇದ್ದಾರೆ ಇವತ್ತು ಸಿನಿಮಾ ಲ್ಯಾಂಡಲ್ಲಿ ಇಲ್ಲ ಅವರು. ಈ ಚಂದ್ರು ಏನಾದರೂ ಅವ್ನು ನನ್ನ ಹತ್ರ ಹೇಳೋಕ್ಕೆ ಭಯ. ಅವನು ಚಂದ್ರು ಏನಾದರೂ ಬಂದು ಇನ್ನೊಂದ್ಸತಿ ಕತೆ ಹೇಳ್ತೀನಿ ಅಂತಂದರೆ ನಾನು ಬೆಳಗ್ಗೆ ಎದ್ದು ಬೇಗ ಹೋಗಬೇಕು. ಅವನು ಸೀರಿಯಲ್ ಆಯ್ತು, ಅವ್ನು ಚಂದ್ರಿಕಾಂತ್ ಸೀರಿಯಲ್ ಮಾಡ್ತಿದ್ದ ಅವನು. ಆಗ ನೀನೇನಾದ್ರು ಕತೆ ಹೇಳಕ್ಕೆ ಹಿಡ್ದ 12 ಗಂಟೆ 1 ಗಂಟೆ ಏನ್ರಿ ಹಂಗೆ ತಲೆ ತಿಂತಾನ ಅವನು, ನೀನು ಅವನಾಡ್ದಂಗೆ ಆಡ್ತೀಯಲ್ಲಪ್ಪ ನೀನು. ಸುರೇಶ್ ನನ್ನ ಫೇವರ್ ಪಾಪ ಅವನು. ಒಂಥರ ಎಂಥ ಮನುಷ್ಯ ಅಂದರೆ ಸುರೇಶು. ಸರ್ ನಾನು 1 ಗಂಟೆ ರಾತ್ರಿ ಕತೆ ಹೇಳಿದ್ರು ನಿದ್ದೆ ಬಂದಿದ್ರು. ಹಾಂ ಹೇಳು, ಕರೆಕ್ಟ್ ಚಂದ್ರನು ತೂಗಿಸ್ತೀರನು, ಕರೆಕ್ಟ್ ಚಂದ್ರನು. ಸುರೇಶ್ ಜಿ ಮಲಗಿದ್ರಾದ್ರೆ ಇಲ್ಲ ಹೇಳು ನಾನು. ಇವತ್ತು ನಾನೆಲ್ಲ ಸಿನಿಮಾಗೂ ಅವನೇ ಮೇಕಪ್. ಇವತ್ತು ನಮ್ಮ ಮನೆಗೂ ಬರ್ತಾನೆ, ಎಲ್ಲ ಇದ್ದಾನೆ, ಎಲ್ಲ ಸಿನಿಮಾಗೂ ಸುರೇಶ್ನೇ ಇಟ್ಕೊಳ್ಳೋದು ನಾನು. ಹೇಳು ನಾನು ಎಷ್ಟಿದ್ದಾನೆ, ಸಖತ್ತು ಒಳ್ಳೆ ಮನುಷ್ಯ ಅವನು. ಒಂದೊಂದು ಸತಿ ಅಪ್ಪಿ ತಪ್ಪಿ ಬಲಂತ ಮಾಡಿ ಊಟ ಕೊಟ್ಬಿಡೋನು. ನಾನು ಬೇಡ ಅಂದರು, ಉಳಿದಿದ್ದೆ ಬಿಸಾಕ್ಬೇಕಾಗುತ್ತೆ ತಿನ್ನು ಅವನು. ನನಗೆ ಹಂಗೆ ಎಷ್ಟೋ ಸತಿ ಊಟ ಕೊಟ್ಬಿಟ್ಟವನು. ಅಂದರೆ ನಾನು ಶೇರ್ ಕೊಡದೆ ಹೋದ್ರೂ ಊಟ ಕೊಡೋನು ಅವನು ಸುರೇಶು. ಈಗ ಹುಡುಗರುಗಳು ಅಷ್ಟೇ ಡೇಟ್ರಿಗೆ ಇದ್ವಲ್ಲ ನಾವು, ಬೈಬಿಡ್ರೆ ಹಂಗೆ ನಾನು ಇಲ್ಲೋದು ಒಂದು ಗ್ಯಾಂಗ್ ಆಗೋದು. ಸರ್ ನಾನು ಎಲ್ಲಿದ್ದರೂ ಏನು ಕೆಲಸ ಮಾಡೋದು, ದುಡಿತಿದ್ದೆ. ನಾನು ಬರೋವರೆಗೂ ತುಂಬ ಜನ, ಎಲ್ಲ ಊಟಕ್ಕೂ ಕಷ್ಟ ಸರ್. ನವರಂಗ್ ಹತ್ರ ಅಲ್ಲಿ ಅಯೋಧ್ಯೆ ಹೋಟ್ಲ್ ಅಂತ ಇತ್ತು, ಅಲ್ಲಿ ನವರಂಗ್ ಬ್ರಿಡ್ಜ್ ಮೇಲ್ಗಡೆ ರೈಟ್ ಸೈಡ್ಗೆ ಒಂದು ಅಯೋಧ್ಯೆ ಹೋಟ್ಲ್ ಅಂತ ಇತ್ತು. ಅಲ್ಲಿ ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಮ್ಮ ಟೀಮಲ್ಲಿ ಇದ್ದವರು, ಶಿವಮೂರ್ತಿಯಿಂದ ಹಿಡಿದು ಎಲ್ಲರೂ ಕಾಯ್ತಾ ಇರೋರು ಚಂದ್ರು ಬತ್ತಾನೆ ಅಂತ. ನಾನು ಹಂಗೋ ಹಿಂಗೋ 50 ರೂಪಾಯಿ 100 ರೂಪಾಯಿ ಏನಕ್ಕೆ ಕಿಶನ್ ಅವ್ರ ಅಪ್ಪನ ಹತ್ರ ಹೋಗಿ ಒಂದು ಕತೆ ಹೇಳ್ಬಿಟ್ಟು ಕನ್ವೀನಿಯನ್ಸ್ ಅಂತ ಒಂದು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡಿಕೊಂಡು ಈ ಥರ ನಂದು ಇಲ್ಲ ಒಂದು ಡಿನ್ನರ್ ಸೆಟ್ ಆದರೂ ಸೇಲ್ ಮಾಡಿಕೊಂಡು ನಾನು ದುಡ್ಡು ಇಟ್ಕೊಂಡಿರ್ತಾ ಇದ್ದೆ. ಸೊ ಬರೋಷ್ಟೊತ್ತಿಗೆ ಅವರಿಗೆ ಪಾರ್ಕ್ ಪಕ್ಕ ಒಳ್ಳೆ ನಾನ್ ವೆಜ್ಜು ಚಿತ್ರಾನ್ನ ಎಲ್ಲ ಇರೋದು, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಮಾಡಿಸಿ ಓಟ್ಬಿಡ್ತಾ ಇದ್ದೆ. ಸೊ ನನಗೆ 2,000 3,000 ಎಕ್ಸ್ಟ್ರಾ ಸಂಪಾದನೆ ಮಾಡಿಕೊಂಡ್ರೆ ಒಂದು ರೂಮ್ ಹಾಕ್ಬಿಡ್ತಾ ಇದ್ದೆ. ಇಲ್ಲಿ ಪವಿತ್ರ ಲಾಡ್ಜ್ ಅಂತ ಇತ್ತು, ಎಲ್ಲಿ ಗೊತ್ತಾ, ಶಂಕರ ಮಠದಲ್ಲಿ. ಅಸ್ಟೆಂಡೇಟ್ರಿಗೆಲ್ಲ ಕೂಸ್ಕೊಂಡು ಅವ್ರು ಡೈಲಿ ಒಂದು 20 ರೂಪಾಯಿ ಕೊಟ್ಟು ಊಟ ಕೊಟ್ಬಿಟ್ಟು ಬರೋಬ್ಬರ ಡಿಸ್ಕಸ್ ಮಾಡೋಣ ಅಂತೇಳಿ ಆವಾಗಲೇ ಎಲ್ಲರಿಗೂ ಎಲ್ಲ ಇವಾಗಲಿದ್ದಾರೆ. ಒಂದು ರೂಮ್ ಹಾಕ್ಬಿಟ್ಟು 4-5 ದಿನ ಬರೀ ಡಿಸ್ಕಸ್ ಮಾಡೋಣ ಅಂತಿದ್ದೆ. ಅವಾಗೇನು ಸಿನಿಮಾ ಮಾಡೋಣ ಅಷ್ಟೇ ರೂಮ್ ಹಾಕ್ತೇನೆ ಅಂತ, ಹಂಗಲ್ಲ, ನನ್ನ ಥಾಟ್ನ ಡೆವಲಪ್ ಮಾಡೋಕ್ಕೆ ಹುಡುಗರು ಕರ್ಸ್ಕೊತಾ ಇದ್ದೆ ನಾನು. ಬರಪ್ಪ ಅಂತ ಅವಾಗೆಲ್ಲ ಊಟಕ್ಕೋಸ್ಕರ ಬರೋರು ಪಾಪ ಎಲ್ಲ. ಸೊ ಹಿಂಗೆ ಕೆರೆ ಸ್ಟಾರ್ಟ್ ಆಯಿತು, ಬಿಟ್ಟು ಬಂದೆ. 3 ಸಿನಿಮಾ ಆಯಿತು. ಈಶ್ವರಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ ಅವಾಗ, ನಾರಾಯಣ್ ಸರ್ದು. ಅಂದರೆ ತುಂಬ ಇದ್ದಾವೆ. ಗಣೇಶ್ ಅವರು, ನಮ್ಮ ವಿಜಯ್ ಸರು, ಕಿಟ್ಟಿಯವರು, ಇವರೆಲ್ಲರೂ ನಮ್ಮ ನಾರಾಯಣ್ ಸರ್ ಟೀಮಿಂದನೇ ಎಲ್ಲ ಬಂದಂಥವ್ರೆಲ್ಲ. ಅಂದರೆ ಎಸ್ ಟೀಮಿಂದ ಅಲ್ಲಿ ಕೆಲಸ ಮಾಡ್ತಿದ್ರು. ತುಂಬ ಒಡನಾಟಗಳಿತ್ತು ಬಿಡಿ ಎಲ್ಲರ ಜೊತೆ ನಮಗೆಲ್ಲ. ಅವಾಗ ಅವರೂ ಏನೋ ಆಗಬೇಕು ಅಂತ ಸ್ಟ್ರಗಲ್ ಮಾಡೋಂಥ ಟೈಮು, ಆ್ಯಕ್ಟಿಂಗ್ ಏನೋ ಹೋಗಬೇಕು ಅಂತ. ಗಣೇಶ್ ಅವರು ಕಾಮಿಡಿ ಟೈಮ್ ಬಿಟ್ಟು ಸೀರಿಯಲ್ ಬಿಟ್ಟು ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಅವರು ಬಂದು ಚಂದ್ರು ನಾನು ಅಹಂ ಪ್ರೇಮಾಸ್ಮೇನೆ ಅದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ರು. ಬಂದ್ಬಿಟ್ಟು ಗಣೇಶ್ ಅವ್ರು ಬಂದ್ಬಿಟ್ಟು ಚಂದ್ರು ಹೆಂಗೆ ಮಾಡಿದೆ ಗೊತ್ತಾ, ಹಂಗೆ ಮಾಡಿದೆ ಗೊತ್ತಾ, ನನ್ನ ಹತ್ರ ಕೂತ್ಕೊಂಡು ಬರಿತಾ ಇರ್ತಾ ಇದ್ದೆ. ನಾನು ಸಿನಿಮಾದಲ್ಲಿ ನೋಡಿ ಅಪ್ಪ ಮಾಡಿದ್ದು ಈ ಕ್ಯಾರೆಕ್ಟರ್ ಎಷ್ಟು ತಲೆ ತಿಂತಾನಲ್ಲ ಅಂದ್ಕೊಳ್ಳೋದು ನಾನು ಆಗ. ಆಮೇಲೆ ಗಣೇಶ್ ಅವರನ್ನು ನೋಡ್ಬಿಟ್ಟು ನಾನು ಒಂದು ಕತೆ ಬರೆದು ಗಣೇಶ್ ಅವ್ರನ್ನ ಕರ್ಕೊಂಡು ಎಲ್ಲ ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ ಅವ್ರದೇ ಕಾರಲ್ಲಿ. ಅವ್ರು ಹೀರೋ ಮಾಡಬೇಕು ಅಂತ. ಗಣೇಶ್ ಅವರಿಗೇನೆ ನಾನು ಹೀರೋ ಆಗಬೇಕು ಅನ್ನೋ ತಾಟ್ ಇರಲಿಲ್ಲ. ನಾನು ಕತೆ ಬರ್ಕೊಂಡು ಇವ್ರನ್ನ ಹೀರೋ ಆಗೋಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿ, ಎಷ್ಟೋ ಫೇಲ್ಯೂರ್ ಆಗಿದೆ ಬಿಡಿ ಪಾಪ, ಕರ್ಕೊಂಡು ಹೋಗೋದು, ಲೆಟ್ರ್ ಬರೆಯೋದು, ನೀವು ಹೀರೋ ಆಗಿ ಸರ್ ಅಂತೇಳಿ ಲೆಟ್ರ್ ಬರೆಯೋದು, ಅದನ್ನು ಸ್ವಲ್ಪ ನಮ್ಮ ಇವ್ರ ಹತ್ರದಿಂದ ಹೇಳ್ಸೋದು. ಅಂದರೆ ಎಫರ್ಟ್ಸ್ ಹೇಳ್ತಾ ಇದ್ದೀನಿ, ನೆಗೆಟಿವ್ಸ್ ಅಂತಲ್ಲ. ಎಲ್ಲ ಹೀರೋಗಳು ಸುಮ್ಮನೆ ಆಗಿಲ್ಲ, ಅದರಿಂದ ಅವ್ರದ್ದು ಎಷ್ಟೆಷ್ಟು ಎಫರ್ಟ್ ಇತ್ತು. ತುಂಬ ಕಷ್ಟಪಡ್ತಿದ್ದ ಅಯ್ಯಪ್ಪನ ತಮ್ಮ, ಊರು, ಬೆಳಗ್ಗೆನೇ ಬರೋರು. ಚಂದ್ರು ನಂದೇನೋ ಕ್ಯಾರೆಕ್ಟರ್ ಬಂತ, ಏನೋ 1-2 ಸೀನ್ ಬಂತ, ಎಕ್ಸ್ಟ್ರಾ ಬಂತ, ನಾನೆಲ್ಲ ಬರೆಯೋನೆಲ್ಲ ನನಗೆ ಗೊತ್ತಾಗ್ತಿದ್ದು. ನೀವು ಬ್ರಹ್ಮ ನಾನೆಲ್ಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡೋರು. ಬರೀತಾ ಇದ್ದೀರಾ. ನಮ್ಮ ವಿಜಯ್ ಬರೋರು, ನಮ್ಮ ದುನಿಯಾ ವಿಜಯ್ ಅವರು ಫೋಟೋ ಇಟ್ಕೊಂಡ್ಬಂದು ಚಂದ್ರಪ್ಪ ಲೆನ್ಸ್ ಎಲ್ಲ ಹಾಕೊಂಡ್ಬಿಟ್ಟು, ಚಂದ್ರಪ್ಪ ಒಂದು ಕ್ಯಾರೆಕ್ಟರ್ ಚಂದ್ರಪ್ಪ ಇದ್ರ ಏನು ಬಂದಿದ್ಯಾ ಅನ್ನೋರು. ಸೊ ಆ ಟೈಮ್ ನೆನ್ಸ್ಕೊಂಡ್ರೆ ಸರ್ ಇವತ್ತು ಅವರೆಲ್ಲ ಸೂಪರ್ ಸ್ಟಾರ್ಗಳು.
ಮುನಿ ಅವರು, ನಮ್ಮ ಕಿಟ್ಟಪ್ಪ, ವಿಶ್ವ ಅಂತ ಇದ್ರು ಅವ್ರ ಜೊತೆ, ಅವ್ರ ಮನೆಗೆಲ್ಲ ಸೇರ್ತಿದ್ವಿ. ಈ ಥರ ಒಂದು ಎಲ್ಲ ಟೈಮು ಪ್ರೀತಮ್ ಗುಬ್ಬಿ ಅವೆಲ್ಲ ಒಂದು ಟೀಮ್ ಸರ್. ಆಗೆಲ್ಲ ಅಂದರೆ ಎಲ್ಲ ಆ ಜನ್ರೇಷನ್ ಟೀಮ್ ಅದು. ಕನಸಿರುವ ಹುಡುಗರುಗಳು ನಾನು ಎಲ್ಲ ಸಿಗ್ತಿದ್ವಿ, ಮಾಡ್ತಿದ್ವಿ, ಏನೋ ಆಗಬೇಕು ಅಂತ. ಆಮೇಲೆ ನೋಡ್ತಾ ನಾವು ಇನ್ನೂ ಮರಿಯಪ್ಪನ ಪಾಳ್ಯ ಪಾರ್ಕ್ ಹತ್ರ, ಅದೇ ಪಾರ್ಕ್ ಹತ್ರ ಇನ್ನೂ ಅಯೋಧ್ಯೆ ಹೋಟ್ಲ್ ಟೀಲೇ ಇದ್ದೀವಿ. ಗಣೇಶ್ವರ್ ಸೂಪರ್ ಹೀರೋ ಆಗ್ಬಿಟ್ರು. ನಾನು ಫೋನ್ ಮಾಡಿದೆ, ಒಂದು ಅರ್ಧ ಗಂಟೆ ಬಿಡ್ತಾ ಇಲ್ಲ ಫೋನು. ಚೆನ್ನಾಗಿದೆ ಮುಂಗಾರು ಮಳೆ ದಿನ. ಆಮೇಲೆ ನಮಗೆ ಗೊತ್ತಿಲ್ಲ ಮುಂಗಾರು ಮಳೆ ಹಿಂಗೆ ಆಗುತ್ತೆ ಅಂತ. ಆಮೇಲೆ ಚೆಲ್ಲಾಟ ಮಾಡಿದಾಗಲೂ ಅಷ್ಟೇ. ಸೊ ಗಣೇಶರು ದೊಡ್ಡ ಸೂಪರ್ ಸ್ಟಾರ್ ಆದರು, ಖುಷಿ ಆಯಿತು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಆಮೇಲೆ ವಿಜಯ್ ಅವ್ರದ್ದು ದುನಿಯಾ ಶೂಟಿಂಗ್ ನಡೀತಾ ಇದೆ. ವಿಜಯ್ ಸರ್ ಒಂದು ಆಲ್ಬಮ್ ಹಿಡ್ಕೊಂಡ್ಬಂದು, ಚಂದ್ರು ನೋಡು ಇದು ಮಾಡಿದ್ದೀವಿ, ಇದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಬೇಕು ಅವರ ಅಂತ ವಿಜಯ್ ಅವರು ಇಲ್ಲಿ ರಾಜಾಜಿನಗರ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು, ಅಂದ್ರೆ ಒಬ್ಬೊಬ್ಬ ಹೀರೋನ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವೆಲ್ಲ ನಮ್ಮ ಜೊತೆ ನಡೆದಿರೋದು. ಅದಾದ್ಮೇಲೆ ದುನಿಯಾ ಬ್ಲಾಕ್ ಬಸ್ಟ್ರು. ಸೊ ದುನಿಯಾಗೆ ಸ್ವಲ್ಪ ಏನೋ ಫಂಡ್ಸ್ ಬೇಕು ಅಂತ ಆವಾಗ ಅಂದ್ರೆ ಎಲ್ಲ ಶೂಟಿಂಗ್ ನಡೀತಾ ಇತ್ತು. ನನಗೆ ತೋರಿಸ್ಕೊಂಡು ಒಂಚೂರು ಯಾರನ್ನ ಇದಾರ ಚಂದ್ರು ಅಂತೇಳಿ ನನ್ನ ಹತ್ರ ಡಿಸ್ಕಸ್ ಮಾಡೋರು, ಸೆಟ್ಟಿಗೆ ಬರೋರು, ನಮ್ಮ ತೋಟಕ್ಕೆ ಬರೋರು. ವಿಜಯ್ ಅವರು ಕಿಟಪ್ಪನ ಜೊತೆ ತೋಟಕ್ಕೆ ಬರೋರು. ನಮ್ಮ ತೋಟಕ್ಕೆ ಅವಾಗ ಇನ್ನೂ ಹೀರೋ ಆಗಿಲ್ಲ. ಫೋಟೋಗಳು ಹಿಡ್ಕೊಂಡೆಲ್ಲ ಸೆಟ್ಟಿಗೆ ಹೋಗೋರು. ಎಷ್ಟೆಷ್ಟು ಎಫರ್ಟ್ಗಳು ಹಾಕಿದ್ದಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಇದಕ್ಕೆಲ್ಲ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು, ಪರದಾಟ ಸಾಕಿನ್ನು, ಬದುಕಲಿಯೋ ಬಿಕ್ನಾಸಿ. ಸೊ ಎಲ್ಲರೂ ದೊಡ್ಡ ಕಿಟ್ಟಿ ಅವ್ರು ಹೀರೋ ಆಗೋದ್ರು, ಗಣೇಶ್ ಅವ್ರು ಹೀರೋ ಆಗೋದ್ರು, ವಿಜಯ್ ಅವ್ರು ಹೀರೋ ಆದ್ರು. ನೋಡ್ತಾ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳಾದ್ರು. ನಾವು ಯಾವಾಗ ಅವ್ರನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ನಾವೇನೋ ಆಗಬೇಕಲ್ಲ ಅಂತೇಳಿ ಅಂದ್ಕೊಂಡು ನಮಗೂ ಒಂದಿನ ಅದು ಅದೃಷ್ಟ ಒಲ್ದು ಬಂತು. ನನಗೂ ಕೂಡ ತಾಜ್ ಮಹಲ್ ಅಶೋಕ್ ಅವರು ಒಂದು ಸಿನಿಮಾ ಮಾಡುವಾಗ ಫೋನ್ ಮಾಡಿ ಕರೆದ್ರು. ಸರ್ ನಾನು ನಿಮ್ಮ ಕೆಲಸ ನೋಡ್ತಾ ಇದ್ದೆ ಸರ್, ಏನು ಸರ್ ಅಷ್ಟೊಂದು ಕೆಲಸ ಮಾಡ್ತೀರಾ ಸರ್. ನಾನು ಹೋಗಿ ಕತೆಗಳೆಲ್ಲ ಹೇಳಿದಾಗ ನನಗೆ ಅವಕಾಶ ಸಿಕ್ಕಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೇ ಪವಿತ್ರ ಲಾಡ್ಜಲ್ಲಿ ರೂಮ್ ಹಾಕೊಂಡು ಡಿಸ್ಕಸ್ ಮಾಡ್ತಿದ್ರು. ಸೊ ಅವಾಗ ಅಶೋಕ್ ಅವ್ರು ನಂಗೆ ಒಂದು ಸಿನಿಮಾ ಮಾಡಿ ಅಂತ ಬಂದರು. ಸೊ ಆಯ್ತು ಸರ್ ಮಾಡ್ತೀನಿ ಅಂತೇಳಿ ಚಿಕ್ಕದೊಂದು ರೂಮ್ ಮಾಡಿ, ಅವರು ಫಾರ್ಮರ್ಸು 3 ಜನ ಸೇರಿ ಸಿನಿಮಾ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಅದೇ ಗಣೇಶ್ ಅವ್ರಿಗೆ ಹೇಳಿದ ಕಥೆನೇ ಇದು. ತಾಜ್ ಮಹಲ್ ಹೇಳಿದ್ರೆ ಐ ಮಿಸ್ ಯು ಅಂತ ಅನ್ಕೊಂಡಿದ್ದೀವಿ ನಾವು. ಸೊ ಅದು ಕಾರಣಾಂತರಗಳನ್ನ ಗಣೇಶ್ ಅವ್ರಿಗೆ ಹೇಳಿದ್ವಿ. ಅದು ಎಷ್ಟೋ ಪ್ರೊಡ್ಯೂಸರ್ ರಿಜೆಕ್ಟ್ ಮಾಡಿದ್ರು. ತಾಜ್ ಮಹಲ್ ಕತೆ ಗಣೇಶ್ ಅವ್ರಿಗೆ ಫಸ್ಟ್ ನಾನು ಗಣೇಶ್ ಅವ್ರು ಕರ್ಕೊಂಡು ಓಡ್ತಿದ್ರಲ್ಲ, ಗಣೇಶ್ ಅವ್ರನ್ನ ಕರ್ಕೊಂಡು ಓಡಾಡ್ತಿದ್ದು ಇದೇ ಕತೆಗೇನೆ. ಆದರೆ ಟೈಟ್ಲ್ ಐ ಮಿಸ್ ಯು ಅಂತ ಇಟ್ಟಿದ್ದೆ. ಸೊ ಅದಾದ್ಮೇಲೆ ಅವ್ರು ಹೀರೋ ಆಗ್ಬಿಟ್ರು. ಅದು ನಮಗೆಲ್ಲ ಮಿಸ್ ಆದಮೇಲೆ ಇಲ್ಲ ಚೆಲ್ಲಾಟ, ಮುಂಗಾರು ಮಳೆ ದೊಡ್ಡ ಹೀರೋ ಆಗೋದ್ರು. ಆಮೇಲೆ ಈ ಕತೆ ಟೈಟಲ್ ಚೇಂಜ್ ಮಾಡಿಕೊಂಡು ಇವರಿಗೆ ಅಶೋಕ್ ಅವ್ರಿಗೆ ಹೇಳಿದೆ. ಅಶೋಕ್ ಅವ್ರು ಬಂದಿದ್ದು ಹೆಂಗೆ ಗೊತ್ತಾ ಸರ್? ಪ್ರೊಡ್ಯೂಸರ್ ಅಶೋಕ್, ತಾಜ್ ಮಹಲ್ ಮತ್ತು ಶಿವಶಂಕರ್ ರೆಡ್ಡಿ. ಅಶೋಕ್ ಅವ್ರು ನಮ್ಗೆ ಫಸ್ಟ್ ಅಪ್ರೋಚ್ ಮಾಡಿದ್ದು ಹೆಂಗೆ ಅಂದರೆ, ಸರ್ ನನಗೆ ಒಂದೇ ಒಂದು ಪೇಸ್ ಕಾಣಿಸ್ತೀವಿ ಸರ್, ನಿಮಗೆ 7 ಲಕ್ಷ ಕೊಡ್ತೀನಿ ಸರ್ ಅಂದರು. ನಿಮ್ಮ ಕೆಲಸ ನೋಡಿದ್ದೀನಿ ನಾನು, ಈಗ ಮಾಡ್ತಾರೆ ಪಿಕ್ಚರಲ್ಲಿ ಕೊಡಿ ಸರ್, ನನಗೆ ಯಾವತ್ತೂ ಹಂಗೆ ದುಡ್ಡು ಇಸ್ಕೊಂಡು ದುಡ್ಡು ಅಭ್ಯಾಸ ಇಲ್ಲ, ಯಾಕೆ ಹಂಗೆ ಮಾಡ್ತೀರಾ? ಒಂದು ಕೆಲಸ ಮಾಡಿ ಸರ್, 25 ಲಕ್ಷ ನೀವು ಅರೇಂಜ್ ಮಾಡಿ, ಟೋಟಲ್ 75 ಲಕ್ಷ ಬಡ್ಜೆಟ್ ಆಗುತ್ತೆ, ಒಂದು ಸಿನಿಮಾನೇ ಮಾಡೋಣ, ನಿಮ್ಮನ್ನು ಒನ್ ಆಫ್ ದಿ ಹೀರೋ ಥರನೇ ಒಂದು ಕ್ಯಾರೆಕ್ಟರ್ ಬರಿತೀನಿ ಅಂದೆ. ಖುಷಿಯಾಗೋಗ್ಬಿಟ್ರು. ಸರ್ ನನ್ನ ಹತ್ರ 25 ಲಕ್ಷ ಐತೆ, ನಾನು ಇಬ್ಬರನ್ನ ಕರ್ಕೊಂಬರ್ತೀನಿ ಅಂತೇಳಿ. ಪ್ಯೂರ್ ಫಾರ್ಮರ್ಸ್ ಅವರು, ಜಿಗಳಯಿಂದ ಫಾರ್ಮರ್ಸ್ 3 ಜನ. ಹೌದು, ಅಲ್ಲ ಆನೇಕಲ್ ರೈತರು. ತಾಜ್ ಮಹಲ್ ಪ್ರೊಡ್ಯೂಸರ್. ಹೌದೌದೌದು. ಸೊ ಬಂದರು, ಒಂದು ಚಿಕ್ಕ ರೂಮ್ ಹಾಕಿದ್ವಿ. ಬಟ್ ಅದು ಸಿನಿಮಾ ಮಾಡೋಕೆ ಬಂದಿರಲಿಲ್ಲ ಅವರು. ಬಂದಿಲ್ಲ. ಏನು 2 ಲಕ್ಷಕ್ಕೆ ಶಾರ್ಟ್ ಫಿಲ್ಮ್ ಮಾಡಕ್ಕೆ ಬಂದಿರಿ? ಶಾರ್ಟ್ ಇಲ್ಲ, ಇವ್ರಿಗೆ ಆಸೆ ಅದು ಹೃದಯ ಐ ಮಿಸ್ ಯು ಅಂತ ಒಂದು ಸಿನಿಮಾ. ಸೊ ನಾನು ಅಲ್ಲಿ ಕೆಲಸ ಮಾಡೋದನ್ನ ಇವರು ಸಿನಿಮಾ ಆಸೆಗೋಸ್ಕರ ಅಲ್ಲಿ ಬಂದಿದ್ದಾರೆ, ನೋಡಕ್ಕೆ ಬಂದಿದ್ದಾರೆ. ಅಲ್ಲಿ ನನ್ನ ವರ್ಕ್ ನೋಡಿ ಅಶೋಕ್ ಅವ್ರು ಏನು ಮಾಡಿದ್ರು, ನನ್ನ ಕೇಳಿದ್ರು, ಸರ್ ನನಗೊಂದು ಕ್ಯಾರೆಕ್ಟರ್ ಕೊಟ್ಟು ನಿಮ್ಗೆ 2 ಲಕ್ಷ ಕೊಡ್ತೀನಿ ಅಂತ. ಓಯಪ್ಪ. ಅವರು ಸರ್ ನನಗೆ ಯಾಕೆ 2 ಲಕ್ಷ ಕೊಡ್ತೀರಾ ಸರ್, ಹಂಗೆಲ್ಲ ಮಾಡಬೇಡಿ, ಒಂದು 25 ಲಕ್ಷ ಅರೇಂಜ್ ಮಾಡ್ಕೊಳ್ಳಿ ಸರ್, ನಿಮ್ಮನ್ನೇ ಒಂದು ಕ್ಯಾರೆಕ್ಟರ್ ಬರೆದು ನಿಮ್ಮನ್ನೇ ಸುಮ್ಮನೆ ಫೇಸ್ ತೋರಿಸೋದಲ್ಲ, ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂದೆ. ಸೊ ಅವರು ಎಫರ್ಟ್ ಹಾಕಿ ಇಬ್ಬರನ್ನ ಕರ್ಕೊಂಬಂದರು. ಟೋಟಲ್ 75 ಲಕ್ಷ ಅರೇಂಜ್ ಮಾಡಿ ಅಂತೇಳಿ ಸಿನಿಮಾ ಶುರು ಮಾಡ್ಕೊಂಡ್ವಿ. ಶುರುವಾಯಿತು. ರಾಜಾಜಿನಗರದ ಒಂದು ಚಿಕ್ಕ ಆಫೀಸು ಮಾಡಿದ್ವಿ. ಹೀರೋ ಯಾರು ಅಂತಂದರೆ ನಂಗೆ ಸುನಿಲ್ ರಾವ್ ಅವ್ರದ್ದು ಚೆನ್ನಾಗಿ ಒಡನಾಟ ಇತ್ತು. ಸಖಿ ಮಾಡಿದ್ವಿ, ಭಾಗೀರಥಿ ಮಾಡಿದ್ವಿ. ಇಬ್ರಿಗೂ ಒಂದು ಒಳ್ಳೆ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಇಬ್ರಿಗೂ ಚೆನ್ನಾಗಿತ್ತು. ನಾನು ಅವ್ರನ್ನ ಏನು ಮಾಡಿದೆ, ನೆಕ್ಸ್ಟ್ ಗಣೇಶ್ ಅವ್ರು ಬಿಟ್ಟ ಮೇಲೆ ಅವ್ರನ್ನೇ ಇಟ್ಕೊಂಡೆ ಮಂಡಲಿ, ಸುನಿಲ್ ರಾವ್ ಇದು ಮಾಡೋಣ ಅಂತ. ಸುನಿಲ್ ರಾವ್ ಅವ್ರದ್ದು ಸಿನಿಮಾ ಎಲ್ಲ ಸ್ಟಾರ್ಟ್ ಆಯಿತು. ಸುನಿಲ್ ರಾವ್ ಭಾಳ ಖುಷಿಪಟ್ಟರು, ಎಲ್ಲ ಆಯಿತು. ಅವ್ರನ್ನ ಅಪ್ರೋಚ್ ಮಾಡಿದ್ರಿ? ಅಪ್ರೋಚ್ ಮಾಡಿದೆ, ಎಲ್ಲ ಓಕೆ ಆಗೋಯ್ತು. ಪ್ರೊಡ್ಯೂಸರ್ಸ್ನ ಕರ್ಕೊಂಡು ಹೋದೆ, ಎಲ್ಲ ಓಕೆ ಆಗೋಯ್ತು. ಪ್ರೊಡ್ಯೂಸರ್ ಅಂದರೆ ಇವ್ರನ್ನ ಕರ್ಕೊಂಡು ಹೋದೆ, ಯಾರನ್ನ, ನಮ್ಮ ಅಶೋಕ್ ಅವ್ರನ್ನ. ಇನ್ನಿಬ್ಬರನ್ನ ಕರ್ಕೊಂಡು ಹೋಗಿಲ್ಲ. ಎಕ್ಸ್ಕ್ಯೂಸ್ ಮಿ ಹೀರೋ, ಐ ಮಿಸ್ ಯು ಟೈಟ್ಲು ಅಂತ ನಾನು. ಒಂದೇ ಒಂದು ಮಿಸ್ಟೇಕ್ ಏನಂದರೆ ಸರ್, ನೋಡಿ ಅಷ್ಟು ನಾನು ಡಿಸಿಪ್ಲಿನ್ ಇದ್ದಾಗಲೂ ಸಣ್ಣ ಮಿಸ್ಟೇಕು ಲೈಫನ್ನು ಹೆಂಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟಿದೆ ಸರ್. ನಾನು ಬರೀ ನಾನು ರೈಟಿಂಗಲ್ಲಿ ಬರೆದಿರೋ ಕೊಟ್ಬಿಟ್ಟಿದ್ರು ಓಕೆ ಆಗ್ಬಿಟ್ಟಿರೋದು. ಆಗ ಟೈಪ್ ಮಾಡಿದೆ, ಸುನಿಲ್ ರಾವ್ ಅವ್ರು ನೋಡಿದ್ರೆ ಸ್ಕ್ರಿಪ್ಟ್ ನಂಗೆ ಕಳೆದೋಗ್ಬಿಡ್ಬೇಕು ಅಂತೇಳಿ ಟೈಪ್ ಮಾಡಿ ಸ್ಪೈರಲ್ ಬೈಂಡಿಂಗ್ ಮಾಡಿ ನಾನೇನು ಮಾಡಿದೆ, ಈ ಪ್ರೊಡ್ಯೂಸರ್ನ ಹ್ಯಾಂಡಲ್ ಮಾಡೋದು ಇದೆಲ್ಲ ಇದ್ರೊಳಗಡೆ ನಮ್ಮ ಈ ಭರತ್ ಥರ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಂಬಿ DTP ಕಳಿಸ್ಬಿಟ್ಟೆ. ಅವನು DTP ಮಾಡ್ಕೊಂಡ್ಬಂದು ಫೈಲ್ ಕೊಟ್ಟ. ಈ ಫೈಲ್ ನಾನು, ಸುನಿಲ್ ಜಿ ನೀವು ಇದನ್ನು ಓದ್ಕೊಂಬಿಡಿ, ಕ್ಲೀನಾಗಿ ರೆಡಿಯಾಗಿ, ನಾಳೆ ಪ್ರೊಡ್ಯೂಸರ್ ಬರ್ತಾರೆ, ನಾಳೆ ಪೇಮೆಂಟು ಅಂತಂದೆ. ನಾಳೆ ಬರಪ್ಪ ಆಯಿತು ಮಾತಾಡೋಣ ಚಂದ್ರು ಅಂದರು. ಪ್ರೊಡ್ಯೂಸರ್ನ ಕರ್ಕೊಂಡು ಹೋಗ್ಬೇಕು ನಾನು, ನೀನು ಬಾ ಅಂತ ಕರೆದ್ರು ಸುನಿಲ್ ಅವರು. ಹೋದೆ. ಹಿಂದಿನ ದಿನ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ.
ಫುಲ್ ನೀಟಾಗಿ ಬೈಂಡ್ ಮಾಡಿಸಿ ಪ್ರೊಡ್ಯೂಸರ್ ಬೇಡ ನೀನ್ ಬಾ ಅಂದ್ರು. ಪ್ರೊಡ್ಯೂಸರ್ಸ್ ರೆಡಿಯಾಗಿ ಹೋಗಿದ್ದಾರೆ ಸರ್. ಓಡಾಡಿ ಯಾವ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಜೀವನದಲ್ಲಿ. ನಮ್ಮ ತರ ಬಡವರು ಡೈರೆಕ್ಟರ್ ಆಗೋದು ಅಷ್ಟು ಈಸಿ ಇಲ್ಲ ಅಂತ ನಾನೇ ಡಿಸೈಡ್ ಆಗೋಗಿದ್ದೀನಿ. ಕಷ್ಟ ಇದೆ, ಬ್ಯಾಕ್ ಗ್ರೌಂಡ್ ಇಲ್ದಾರೆ ಯಾರು ಇಲ್ಲಿ ಬೆಳೆಯಕ್ಕಾಗಲ್ಲ ಅಂತ. ಯಾರೋ ಇಬ್ರು ಸಿಕ್ಕಿದ್ರು. ಇವಾಗ ಆಗಿದ್ದು ಟ್ವಿಸ್ಟ್ ನೋಡಿ. ಸುನಿಲ್ ರಾವ್ ಅವರು ಬಾರೋ ಇಲ್ಲಿ ಅಂತ ಕರೆದ್ರು. ಹೋದೆ, ಮೇಲೆ ಕಾಫಿ ಕುಡಿ ಅಂದರು. ಕಾಫಿ ಕುಡಿದೆ, ಎಲ್ಲ ಆಯಿತು. ಸ್ಕ್ರಿಪ್ಟ್ ತೊಗೊಂಡು ಮುಂದೆ ಇಟ್ಟರು. ಏನು ಸುನಿಲ್ ಜಿ ಏನು ಅಂದೆ. ತೆಗೆದ್ರು, ರೌಂಡ್ ಅಪ್ ಮಾಡಿದರು. ಈಗ ನಮ್ಮ ಭರತ್ ಅಂತ ಇರುತ್ತೆ. ಭರತ್ ಅನ್ನೋ ಹತ್ರ ಒತ್ತು ಅಕ್ಷರ ಇರಲ್ಲ, ಭಾ ಇರಲ್ಲ, ಅಲ್ಲಿ ರೌಂಡು. ಚಂದ್ರು ಅಂತ ಇರುತ್ತೆ. ಧ್ರುವ ಹತ್ರ ಏನಾಗುತ್ತೆ ದ್ರಾ ಹೋಗಿದೆ. ಅಂದರೆ ಎಲ್ಲೋ ಒಂದೊಂದು ಇಡೀ ಸ್ಕ್ರಿಪ್ಟ್ ಒಂದು 10 ಕಡೆ ಟೈಪ್ ಮಾಡುವಾಗ ಗ್ರಾಮರ್ ಮಿಸ್ಟೇಕ್ ಆಗಿದೆ. ಎಲ್ಲ ಅಂಡರ್ಲೈನ್ ಮಾಡಿ ರೌಂಡ್ ಅಪ್ ಮಾಡಿದರು. ನೋಡೋ ಇಲ್ಲಿ ಅಂದರು. ಸುನಿಲ್ ಜಿ ಅದು ನಮ್ಮ ಹುಡುಗನಿಗೆ ಕೊಟ್ಟಿದ್ದೆ, ನೀವು ನೋಡಲಿ ಅಂತ. ಅದು ಬೇಜಾರು ಮಾಡ್ಕೊಬೇಡ, ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ನಾನು ಎಕ್ಸ್ಕ್ಯೂಸ್ ಮೀ ಎಲ್ಲ ಆಗಿದೆ. ನನಗೂ ನೀನು ಹೊಸಬ, ಹೆಂಗೆ ಮಾಡ್ತೀಯೋ ಏನೋ, ನನಗೂ ಕೆರಿಯರು ತಗೋ. ಇದನ್ನು ನೀನು ಯಾರಿಗಾದ್ರೂ ಮಾಡು, ಹಿಟ್ಟಾದ್ಮೇಲೆ ಒಂದು ಸಿನಿಮಾ ಮಾಡೋಣ. ನೀನು ಸ್ಪೆಲ್ಲಿಂಗ್ನೇ ನೋಡ್ಕೊಳ್ದೇ ಇರೋನು ಸಿನಿಮಾನ ಹೆಂಗೆ ಮಾಡ್ತೀಯ ನೀನು? ಕರೆಕ್ಟ್ ವ್ಯಾಲಿಡಾಗಿ ಕೇಳಿದ್ರು ಅವರು. ಸರ್ ಇಡೀ ಪ್ರಪಂಚನೇ ಬಿದ್ದು ತಲೆಕೆಳಕಾಗಿ ಉಲ್ಟಾ ಪಲ್ಟಾ ಆಗಿ ನೇದಾಗ್ದಂಗೆ ಆಗೋಯ್ತು ಸರ್. ನನಗೆ ಎಷ್ಟೋ ವರ್ಷಕ್ಕೆ ಬಂದು ಒಂದು ಅದೃಷ್ಟ ಒದ್ಕೊಂಡು ಹೋಗಲ್ವಾ, ಹಂಗಾಯ್ತು. ಸ್ಕ್ರಿಪ್ಟ್ ತೊಗೊಂಡೆ, ಕಣ್ಣಲ್ಲಿ ನೀರು ಬರ್ತಾಯಿದೆ, ಏನೋ ಮಾತಾಡಿಲ್ಲ. ನಂಗೆ ಗೊತ್ತಾಗೋದು ಅವರು ಒಂಥರ ಫಿಕ್ಸ್ ಆದರೆ ಫಿಕ್ಸೇ. ಅವರು ಅಷ್ಟೊತ್ತಿಗೆ 3-4 ಮೀಟಿಂಗ್ ಮಾಡಿ ಎಲ್ಲ ಖುಷಿಯಾಗಿದ್ದವರು. ಸಾರಿ ಚಂದ್ರು ಅಂದರು, ನೀನು ಇದು ಮಾಡಿಬಿಡು, ಇದು ಸಕ್ಸಸ್ ಆದರೆ ಆಮೇಲೆ ಮಾಡೋಣ ಅಂದರು. ನನಗೂ ನೀನು ಹೊಸಬಾ ಅಂತಂದರು. ಆಮೇಲೆ ಓವರಾಲ್ ಏನಂದರೆ, ನೀನು ಸ್ಪೆಲ್ಲಿಂಗ್ನೇ ಕರೆಕ್ಟಾಗಿ ನೋಡ್ಕೊಳ್ದೇ ಇರೋನು ಸಿನಿಮಾ ಹೆಂಗೆ ಮಾಡ್ತೀಯಾ? ತಪ್ಪಿನ ಅರ್ಥ ಆಯ್ತು ನನಗೆ. ಸ್ಕ್ರಿಪ್ಟ್ ತೊಗೊಂಡೆ, ಬಾಗಿಲ ಹತ್ರ ಬಂದೆ. ಸುನಿಲ್ ಜಿ ಈ ಸಿನಿಮಾ 100 ಡೇಸ್ ಫಂಕ್ಷನ್ಗೆ ನಿಮ್ಮನ್ನು ಕರಿತೀನಿ, ಅವತ್ತು ಬರಬೇಕು ನೀವು ಅಂದೆ. ಗುಡ್, ಕಾನ್ಫಿಡೆನ್ಸ್ ಹಿಂಗಿರಬೇಕು, ಗುಡ್. ಅವರು ಸ್ಮೈಲ್ ಕೊಟ್ಟು ಒಳ್ಳೇದಾಗಲಿ ನಿನಗೆ ಅಂದರು, ಖುಷಿಯಾಗೇನೆ. ಸರಿ ಆಚೆ ಬಂದು ತಲೆ ಕೆಟ್ಟೋಯ್ತು, ತಲೆ ಓಡ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ನನ್ನೊಂದು ಬೈಕ್ ಇತ್ತು. ಬೈಕ್ ಎತ್ಕೊಂಡು ಸೀದಾ ಬಂದು ಶಿವನಹಳ್ಳಿ, ನಮ್ದು ಅಡ್ಡ, ಅದು ಶಿವನಹಳ್ಳಿ ಅಂತೀನಿ ಸಾರಿ, ಅಯೋಧ್ಯ ಹೋಟ್ಲ್ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ ನಮ್ಮ ಅಡ್ಡ. ಆಫೀಸ್ ಬೇರೆ ಒಂದು ನೋಡಿ ಅದನ್ನೆಲ್ಲ ನೋಡಿದ್ದೀನಿ, ಆಫೀಸ್ ಮಾಡಬೇಕು ಅಂತ ನೋಡ್ಕೊಂಡಿದ್ದೀವಿ. ಆಫೀಸ್ ಸರೌಂಡಿಂಗ್ ಅಡ್ಡ ಜಾಸ್ತಿ ನಮ್ಮದು. ಅಲ್ಲೊಂದು ರೂಮ್ ಇತ್ತು ನನ್ನ ಫ್ರೆಂಡ್ದು, ಅಶೋಕ ಅಂತ ಇದ್ದ, ನವರಂಗ್ ಸುತ್ತಮುತ್ತ. ಸುತ್ತಮುತ್ತ ಅಲ್ಲೊಂದು ಪಾರ್ಕ್ ಹತ್ರ ಹೋದೆ ಸರ್. ನವರಂಗಲ್ಲ ಸರ್, ಇದು ಅಯೋಧ್ಯ ಹೋಟ್ಲ್ ಇದೆಯಲ್ಲ, ನಾಗ್ಪುರ. ಸರ್ ಪಾರ್ಕ್ ಹತ್ರ ಕೂತ್ಕೊಂಡೆ, ಕಣ್ಣಲ್ಲಿ ನೀರು ಬರ್ತಾಯಿದೆ. ಸರ್ ನಾಳೆ ಬರ್ತಾಯಿದ್ದೀವಿ ಸರ್, ಅಡ್ವಾನ್ಸ್ 1 ಲಕ್ಷ ಹೇಳಿದ್ರಲ್ಲ ಕೊಟ್ಬಿಡ್ತೀವಿ ಸರ್ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಸುನಿಲ್ ರಾವ್ ಎಲ್ಲ ಎಕ್ಸ್ಕ್ಯೂಸ್ ಮೀ ಇರೋ ಅಂತ ಹೇಳಿದ್ವಿ ಸರ್ ಅಂದ್ರು ಅವನು. ಟಕ್ಕಂತ ನಾನು ಅಳ್ತಿದ್ನಲ್ಲ, ನನ್ನ ನೋಕಿಯೋ ಫೋನು. ಸರ್ ಏನು ಹೇಳಿದ್ರಿ ಅಂದೆ. ಅದೇ ಎಕ್ಸ್ಕ್ಯೂಸ್ ಮೀ ಇರೋ ಅಂತ ನಮ್ಮ ಅಕ್ಕನಿಗೆಲ್ಲ ಹೇಳಿದ್ದೀವಿ, ಎಲ್ಲರೂ ಇಷ್ಟಪಟ್ಟರು ಸರ್ ಅಂದರು. ಸರ್ ಏನಂದ್ರಿ ಸರ್ ಏನಂತ ಹೇಳಿದ್ವಿ, ನಮ್ಮ ಪಾರ್ಟ್ನರ್ಗೆ ಎಕ್ಸ್ಕ್ಯೂಸ್ ಮೀ ಇರೋ ಅಂತ ಹೇಳಿದ್ದೀನಿ ಅಂದ. ಅಶೋಕ್ಗೆ ನನ್ನ ಮೇಲೆ ಪ್ರೀತಿ. ಶಿವಶಂಕರ್ ರೆಡ್ಡಿಗೆ ಅವ್ರು ಏನು ಹೇಳಿದ್ದಾರೆ, ಎಕ್ಸ್ಕ್ಯೂಸ್ ಮೀ ಇರೋ ಅಂದರು. ನನಗೆ ಐಡಿಯಾ ಹೊಡ್ತು ಸರ್. ಎಕ್ಸ್ಕ್ಯೂಸ್ ಮೇಲೆ ಇನ್ನೊಬ್ಬ ಹೀರೋ ಇದಾರಲ್ಲ, ಅವ್ರನ್ನ ಟ್ರೈ ಮಾಡೋದು. ಈಗ ಹೆಂಗೋ ಅವ್ರು ನೋಡಿಲ್ಲ, ಇವರಲ್ಲ ಇವರೇ ಅಂತ ಕೇಳಬಾರ್ದು ಅಂತ ಐಡಿಯಾ ಬಂತು ಸರ್. ಎಕ್ಸ್ಕ್ಯೂಸ್ ಮೀ ನೋಡಿ ಅದನ್ನ ಅವ್ರು ನೋಡಿರ್ತಾರೆ. ಅಶೋಕು ನನ್ನ ಮಾತು ಕೇಳ್ತಾರೆ. ಶಿವಶಂಕರ್ ರೆಡ್ಡಿ ಇನ್ನಿಬ್ರು ಬರ್ಬೇಕಲ್ಲ, ಅವ್ರಿಗೆ ಇವ್ರೇನು ಹೇಳಿದ್ದಾರೆ, ಎಕ್ಸ್ಕ್ಯೂಸ್ ಮೀ ಹೀರೋ ಅಂತ ಹೇಳೋದಕ್ಕೆ ಅವ್ರು ಖುಷಿಯಾಗಿರೋದು. ಈಗ ಎಕ್ಸ್ಕ್ಯೂಸ್ ಮೀ ಹೀರೋ ಯಾರು? ಇವಾಗ ಇಬ್ಬರಿದ್ದಾರೆ. ಇಷ್ಟೊತ್ತಿಗೆ ಸಮಸ್ಯೆ ಏನಾಗೋಗಿದೆ, ನನಗೆ ಐಡಿಯಾ ಬಂದ ತಕ್ಷಣ ಹುಡುಗರಿಗೆ ಹೊಡೆದೆ ಫೋನು. ಎಕ್ಸ್ಕ್ಯೂಸ್ ಮೇಲೆ ಇನ್ನೊಬ್ಬ ಇರೋರಲ್ಲ, ಅವ್ರು ಹೆಂಗೆ ಅಂದರೆ, ಅವನದೇ ಸಾಂಗ್ ಇಟ್ಟಾಗಿರೋದು, ಅವನ್ನೇ ಕರಿಯ ಅಂತ. ಇನ್ನೊಬ್ಬ ಇದ್ದಾನೆ, ಏನು ಮಾಡ್ದ ಚಂದ್ರು ಅಂತ, ಏನಂದರೆ ಅವನು ಮೊನ್ನೆ ಒಂದು ಕ್ಯಾರೆಕ್ಟರ್ ಮಾಡೋ ಅನ್ಕೊಂಡು, ಅದು ಅಜಯ್ ಅವರು ಒಂದು ಕ್ಯಾರೆಕ್ಟರ್ ಮಾಡೋರೆ, ಗಣೇಶ ಪಿಕ್ಚರ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿಬಿಟ್ಟವ್ರೆ, ಅವ್ರಿಗೆ ಮಾರ್ಕೆಟ್ ಇಲ್ಲ, ಯಾವ ಸಿನಿಮಾಗಳಿಗಿಲ್ಲ. ತಿರ್ಗಾ ಡಮ್ ಅಂತ ತಲೆಗೆ ಒಂದು ಐಡಿಯಾ ಬಂತು. ನೀನು ನೆಗೆಟಿವ್ ಮಾಡಬೇಡ, ಸುಮ್ಮನೆ ಇದ್ಬಿಡು, ಅದು ಏನನ್ನಾಗಿರಲಿ, ಯಾವ್ದಾರ ಕ್ಯಾರೆಕ್ಟರ್ ಮಾಡಿರಲಿ ಅಂದರೆ ಸೀದಾ ಹೋದೆ ಸರ್. ಅವ್ರ ನಂಬರ್ ಕಲೆಕ್ಟ್ ಮಾಡಿದ್ವಿ, ಪಟ ಅಂತ ಕನೆಕ್ಟ್ ಮಾಡಿದ್ವಿ. ಫೋನ್ ಹಾಕಿದ್ವಿ. ಫೋನ್ ಹಾಕಿದ ತಕ್ಷಣ ಅಜಯ್ ರಾವ್ ಅವ್ರಿಗೆ ಫೋನ್ ಹಾಕಿದೆ. ಫೋನ್ ಹಾಕಿದ್ರೆ ಎಲ್ಲಿದ್ದೀರಿ ಸರ್ ಅಂತಂದೆ. ಚಂದ್ರು ಸರ್ ನಾನು ಹಾಸ್ಪಿಟಲ್ ಇದ್ದೀನಿ ಸರ್, ಒಂದು ಸಿನಿಮಾ ಮಾಡ್ತಾಯಿದ್ವಿ, ನಿಮ್ಮನ್ನು ನೋಡಬೇಕಲ್ಲ ಅಂತ. ಆಯಪ್ಪ ಪಾಪ ಇಮ್ಮಿಡಿಯೇಟಾಗಿ ಸರ್ ಹಾಸ್ಪಿಟಲ್ ಇದ್ದೀನಿ ಸರ್, ನಂಗೆ ಸಾಯಂಕಾಲ ಇಷ್ಟು ಅವರ್ ಟೈಮ್ ಕೊಡಿ ಸರ್, ನಿಮ್ಮ ಮುಂದೆ ಇದ್ಬಿಡ್ತೀನಿ ಸರ್ ಪ್ಲೀಸ್ ಸರ್ ಅಂದ. ಇಮ್ಮಿಡಿಯೇಟ್ ಪಾಪ ಹಾಸ್ಪಿಟಲ್ ಇರೋರು ಆಯಿತು ಸರ್ ಬನ್ನಿ ಅಂತ ಸಾಯಂಕಾಲ 5 ಗಂಟೆಗೆ ಟೈಮ್ ಕೊಟ್ಟರು, ಅಲ್ಲಿಂದ ರನ್ನಿಂಗ್ ಟೈಪ್ಗೆ. ಈ ರನ್ನಿಂಗ್ ಟೈಮ್ಗೆ ನಾನೇನು ಮಾಡಿದೆ, ಇವನು ನಮ್ಮ ಜೊತೆ ಇದ್ದಾನೊಬ್ಬ ಹೇಳ್ದ, ಸಾರ್ ಇಲ್ಲೇ ಗೋವರ್ಧನಲ್ಲಿ ಅವ್ರು ನೋಡೋಗಿ ನೀನು ಒಂದು ಕ್ಯಾರೆಕ್ಟರ್ 1 ದಿನ 2 ದಿನ ಕ್ಯಾರೆಕ್ಟರ್ ಮಾಡ್ತಾರೆ, ನಿಮ್ಮವ್ರು ಒಪ್ಪಲ್ಲ ಅಂತಂದರು. ಸರ್ ಹಂಗೆ ಬೈಕ್ ಎತ್ಕೊಂಡು ಹೋದೆ ಸರ್, ಗೋವರ್ಧನ್ ಥಿಯೇಟ್ರಿಗೆ ಹೋದೆ ಸರ್. ಪಿಕ್ಚರ್ ನೋಡಿದ್ರೆ ಎಷ್ಟು ಭಾಳ ಕಡಿಮೆ, ಇಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಥರ ಮಾಡ್ಬಿಟ್ಟಾರೆ ಅಜಯ್ ಸರ್. ಎಕ್ಸ್ಕ್ಯೂಸ್ ಮೀ ಎಷ್ಟೋ ಆದಮೇಲೆ ಇನ್ನೂ ಒಂದಷ್ಟು ಸಿನಿಮಾಗಳಾದಮೇಲೆ ಅದು ನೋಡಾದ್ಮೇಲೆ ಏನು ಮಾತಾಡಿದೆ. ಆಚೆ ಬಂದೆ ಅಷ್ಟೊತ್ತಿಗೆ ಟೈಮ್ ಆಗ್ತಾಯಿದ್ವಿ, ಬರ್ತಾ ಇದ್ದಾರಲ್ಲ, ಏನು ಬ್ಲೈಂಡಾಗಿದ್ದೀನಿ. ನಾಳೆ ಬರ್ತಾರೆ ಅಡ್ವಾನ್ಸ್ ಕೊಡೋಕ್ಕೆ ಇವರು, ನಾಳೆ ಇವರು ಅಡ್ವಾನ್ಸ್ ಕೊಡೋಕೆ ಬರ್ತಾರೆ ಇವರು. ಬ್ಲೈಂಡಾಗಿದ್ದೀನಿ ಸರ್. ಸೀದಾ ಬಂದೆ, ಬಸವೇಶ್ವರ ಮನೆಗೆ ಹೋದೆ. ಅಜಯ್ ನೋಡಿದ್ರೆ ಒಂಥರ ಸಖತ್ ಖುಷಿ ಆಯಿತು. ಕೈಗೆಲ್ಲ ದಾರಗಳು ಕಟ್ಕೊಂಡು, ರಿಂಗುಗಳೆಲ್ಲ ಹಾಕ್ಕೊಂಡು
ಕಟ್ಟಿಂಗ್ ಎಲ್ಲ ಸ್ವಲ್ಪ ಮಾಮೂಲು ನಾರ್ಮಲ್ ಥರ ಹೊಡ್ಸ್ಬಿಟ್ಟವ್ರೆ. ಸರಿ ನಾನು ನೋಡಿದ ತಕ್ಷಣವೇ ಏನು ಮಾಡೋದು ಇವರು, ನನಗೆ ಆ ಫೀಲ್ ಅವ್ರಿಗೂ ಗೊತ್ತಿಲ್ಲ, ಅವ್ರು ಬಂದಿದ್ದು ಟೈರ್ಡಲ್ಲೋ ಟೆನ್ಷನಲ್ಲೋ ಅನ್ನಿಸ್ತಾ ಇಲ್ಲ. ಸುನಿಲ್ ರಾವ್ ಅವ್ರು ನೋಡಿದಾಗ ಅನಿಸುತ್ತಲ್ಲ, ಇದು ಅನ್ನಿಸ್ತಾ ಇಲ್ಲ. ಇಮ್ಮಿಡಿಯೇಟಾಗಿ ಏನು ಮಾಡಿದೆ, ಮಲ್ಲೇಶ್ವರಮಲ್ಲಿ ನಮ್ಮ ಅಭಿಮಾನ್ ರಾಯಿ ಅಷ್ಟೊತ್ತಿಗೆ ಆ ಸಾಂಗ್ಸ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ, ನಾನು ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೀವೆಲ್ಲ ಒಡನಾಟಗಳು ಮಾಡ್ಕೊಳ್ತಾ ಇದ್ದೆ, ಡಿಸೈನ್ ಮಾಡ್ಕೊಳ್ಳೋದು, ಮ್ಯೂಸಿಕ್ ಮಾಡ್ಕೊಳ್ಳೋದು, ಈ ಥರದ್ದು ನನ್ನೊಂದು ಕ್ಯಾರೆಕ್ಟ್ರು. ಅಭಿಮಾನ್ ರಾಯಿಗೆ ಸರ್ ಹಿಂಗೆ ಅದೇ ಅವ್ರ ಕಟ್ಟಿಂಗ್ ಎಲ್ಲ ಚೆನ್ನಾಗಿಲ್ಲ, ಸುನಿಲ್ ರಾವ್ ಅವ್ರು ನೋಡಿ ಒಪ್ಕೊಂಡಂಗೆ ಇವ್ರು ನೋಡಂಗೆ ಒಪ್ಕೊಳ್ಳಲ್ಲ, ಏನು ಸರ್ ಮಾಡಲಿ ಅಂತಂದೆ. ಲಾಡು ಅಂತ ಒಬ್ಬನಿದ್ದಾನೆ ಮಲ್ಲೇಶ್ವರಮಲ್ಲಿ, ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಚಂದ್ರು ಅಂತ ಅವನ ಹತ್ರ ಕಟ್ಟಿಂಗ್ ಮಾಡಿಸ್ಬಿಟ್ಟು ಇದು ಮಾಡಿಸೋಂದ್ರು. ನಾಳೆ ಇವ್ರು ಬರ್ತಾರೆ, ಈಗ ಅಡ್ವಾನ್ಸ್ 1 ಲಕ್ಷ ರೂಪಾಯಿ ರೆಡಿ ಮಾಡೋರೆ. ಅಜಯ್ ಸರ್ ಬನ್ನಿ ಸರ್ ಅಂತಂದೆ. ಕರ್ಕೊಂಡು ಲಾಡು ಅಂತ ಮಲ್ಲೇಶ್ವರಂ 17th ಕ್ರಾಸು ಕರ್ಕೊಂಡೋಗಿ ಸಲೂನಲ್ಲಿ ಅವನಿಗೆ ಇಷ್ಟೇ ಹೇಳಿದೆ, ಅಜಯ್ ಅವರು ನೋಡಲಿಲ್ಲ, ನಾನು ತ್ರಿಷಾ ಅವ್ರ ಕಟಿಂಗ್ ಮಾಡಿದ್ದೀನಿ, ನಾನು ಸೂರ್ಯ ಅವ್ರಿಗೆ ಮಾಡಿದ್ದೀನಿ ಅಂತ. ಇವನೇನೋ ಬಿಡ್ತಾವನು ಲಾಡು, ಅವ್ನು ಚೈನಿ ಥರ ಇದ್ದಾನೆ ಸರ್, ಗುಡ್ ಅಂತೇಳಿ ಅವ್ನಿಗೆ ಹೇಳಿದೆ. ನನಗೆ ಸೂರ್ಯ ಥರ ಕಾಣಬೇಕು, ನೀನು ಏನು ಕೇಳಿದ್ರೆ ಕೊಡ್ತೀನಿ, ಮಾಡ್ತೀಯಾ ಅಂದೆ. ಅವನಿಗೆ ಟೈಮ್ ಕೊಡಿ ಸರ್ ಅಂದ. ಅವನು ಕೊಟ್ಟರೆ ಸರ್, ಯಾವುದೋ ಸಿನಿಮಾದು ಸೂರ್ಯ ಅವ್ರದ್ದು ಸ್ಪೈಕ್ ಎಲ್ಲ ವಾಡೋದು, ತಾಜ್ಮಹಲ್ ನೋಡಿದ್ರಲ್ಲ ನೀವು, ಎಲ್ಲ ವಾಡೋದು ಸರ್. ನಾನು ಚೆನ್ನಾಗಿ ಫೇಶಿಯಲ್ ಎಲ್ಲ ಮಾಡಿಬಿಟ್ಟು ಕಟಿಂಗ್ ಮಾಡಿ ನಿಲ್ಲಿಸ್ದ ಸರ್. 2,000 ರೂಪಾಯಿ ಚಾರ್ಜ್. ಅವಾಗ ನಾನು 2,000 ಅಂದ್ರೆ ದಿಗ್ಭ್ರಾಂತನಾಗಿ ಹೋಗ್ಬಿಟ್ಟೆ. ಅಶೋಕ್ ಅವರೇ ನನಗೆ 5,000 ರೂಪಾಯಿ ಕೊಟ್ಟಿದ್ರು, ನನ್ನ ಹತ್ರ ಇತ್ತದು ಇಟ್ಕೊಂಡಿದ್ದೆ. 2,000 ರೂಪಾಯಿ ಹೊಡೆದೆ ಅವನಿಗೆ, ಯಾರಿಗೆ ಲಾಡುಗೆ, ಹೇರ್ ಸ್ಟೈಲಿಸ್ಟ್ಗೆ 2,000 ಹಾಕಲಿಕ್ಕೆ. ಸರ್ ಅಜಯ್ ಅವ್ರು ನೋಡಿದ ತಕ್ಷಣ ಖುಷಿ, ನನಗೆ ಭಯ. ಅಜಯ್ ಸರ್ ಅವರು ನೋಡಿದ್ರು ಅವ್ರಿಗೆ ಗೊತ್ತಿರ್ತದೆ. ಅಜಯ್ ಸರ್ ಆ ಸ್ಪ್ರೇ ಸರ್ ಇದು ಹಿಂಗೆ ಇರ್ಬೇಕು, ನಾಳೆ ನಮ್ಮ ಪ್ರೊಡ್ಯೂಸರ್ ನೋಡೋಕೆ ಏನು ಮಾಡಬೇಕು ಅಂತ ಇವನಿಗೆ ಸ್ಪ್ರೇ ಕೊಡ್ತೀನಿ, ಅದಕ್ಕೊಂದು 5 ರೂಪಾಯಿ ಅಂತವನೇ ಕೊಡಿ ಸರ್ ಸ್ಪ್ರೇ ಅಂತ. ಅವನ ಹತ್ರ ಸ್ಪ್ರೇ ಕೊಡಿಸ್ಬಿಟ್ಟು, ನಾಳೆ ಸರ್ ಇದೆಲ್ಲ ಹಾಕ್ಕೊಂಡು ಅವ್ರು ಇವ್ರು ಮಲ್ಕೊಬಿಟ್ಟು ಕೆಡ್ಸ್ಕೊಂಡ್ಬಿಡ್ತಾರೆ ಅನ್ನೋದು ಫೀಲಿಂಗ್ ನನಗೆ. ನಾನು ರೆಡಿ ಮಾಡಿದ್ದೀನಿ, ಅಪ್ಪ ಹೋಗಿ ರಾತ್ರಿ ಮಲ್ಕೊಂಬಿಟ್ಟು ಕೆಡ್ಸ್ಕೊಂಬಿಟ್ರೆ ಅಂತ ನನಗೆ ಫೀಲಿಂಗ್. ಸರ್ ಸ್ಪ್ರೇ ಎಲ್ಲ ಹಾಕ್ಕೊಂಡು ಹಿಂಗೆ ನೋಡ್ಕೊಳ್ಳಿ ಸರ್, ಹಿಂಗೆ ಬರಬೇಕು ಸರ್, ಪವಿತ್ರ ಪ್ಯಾರಡೈಸು ಪ್ಲೀಸ್ ಸರ್, ಹಿಂಗೆ ಬರಬೇಕು ಸರ್ ಅಂದೆ. ಆಯ್ತು ಸರ್ ಅಂತಂದ್ರು ಪಾಪ ಅವರು. ಪ್ರೊಡ್ಯೂಸರ್ಸ್ ಬಂದರು, ಏನು ಸ್ಪೈಕೆಲ್ಲ ಹಾಕ್ಕೊಂಡು ಬಂದರೆ ಆ ಸೂರ್ಯಾಗಿಂದು ಸಖತ್ತಾಗಿದ್ರು. ಅವ್ರು ನೋಡಿ, ಸರ್ ನಾವು ಸುನಿಲ್ ರಾವ್ ಅಂದ್ಕೊಂಡಿದ್ದು ಸರ್, ಇದನ್ನೇ ಚೆನ್ನಾಗವನು ಸರ್ ಅಂತ. ಇವೆಲ್ಲ 3 ಜನ ಇದನ್ನೇ ಚೆನ್ನಾಗವನು ಸರ್, ಹಿಂದೆ ಅಂತ ಸಾಂಗ್ ಇಟ್ಟಾಗಿರೋದು ನಮ್ಮ ಶಿವಶಂಕರ್ ರೆಡ್ಡಿ ಸರ್ ಹಿಂಗೆ ಹೇಳಿದ್ದು. ಇವರೆಲ್ಲ ಆಯ್ತಲ್ಲ ಹಿಂದೆ ಇದ್ರದ್ದು ಅಂದರೆ ಅವ್ರಿಗೆ ಸ್ವಲ್ಪ ಸಕ್ಕದಲ್ಲಿ ನಾವು ಮಾತಾಡ್ಕೊಡ್ತೀವಲ್ಲ, ಹಿಂದೆ ಅಂತ ಸರ್ ಸಾಂಗ್ ಇಟ್ಟಾಗಿರೋದು. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಸಖತ್ತಾಗವನು ಸರ್ ಹೀರೋ. ಅವ್ನು ಸ್ಪೈಕೆಲ್ಲ ಹಾಕಿ ತೇಟು ಸೂರ್ಯನ ಥರ ಸ್ಟೈಲ್ ಮಾಡಿಸಿದ್ದೆ ಸರ್ ಅವಾಗ. ನನಗೆ ಬಾ ದೇವರೇ ಪಾಸ್ ಆಗೋಗ್ಬಿಟ್ಟೆ ಅಂತ ಅಂದ್ಕೊಂಡು ಇಮಿಡಿಯೇಟ್ ಅಡ್ವಾನ್ಸ್ ಕೊಡಿಸಿದೆ. ಅಡ್ವಾನ್ಸ್ ಆಯಿತು. ಅಲ್ಲಿಂದ ಅವರು ಅಜಯ್ ಅವರು ಕೋಪ್ರೇಟ್ ಮಾಡಿದ್ರು, ನಾವು ಕೋಪ್ರೇಟ್ ಮಾಡಿದ್ವಿ. ಅದೊಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಒಂದು ಒಳ್ಳೆ ಟೀಮ್ ಆಯಿತು. ಒಂದು ಚಿಕ್ಕ ಆಫೀಸ್ ಮಾಡಿದ್ವಿ. ಸೊ ಡೈಲಿ ಅನ್ನ ಸಾಂಬಾರು ನಾನೇ ಮಾಡ್ತಿದ್ದೆ ಆಫೀಸಲ್ಲಿ ಎಲ್ಲ, ನಾವೇ ಪ್ರೊಡ್ಯೂಸರ್ಸು ಆಫೀಸಲ್ಲಿ ಇರೋರು. ಕೊನೆಗೆ 1 ರೂಪಾಯಿ ಇಲ್ಲದೆ ಇದ್ದರೂ ಕೂಡ ಸರ್ ನೀವು ನಂಬಲ್ಲ, ಇದು ಹೇಳಬೇಕು ನಾವು. ಅವತ್ತೂ ಶಿವಶಂಕರ್ ರೆಡ್ಡಿ ಸರ್ ಪಾಪ ಎಲ್ಲ ತಂದು ಸಿನಿಮಾಗೆ ದುಡ್ಡು ಹಾಕಿದ್ದಾರೆ. ಅವತ್ತು ಊಟ ಮಾಡಬೇಕು, ಯಾರ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಮಧ್ಯಾಹ್ನ ಊಟ ಮಾಡ್ಬೇಕು ಎಲ್ಲರೂ, ದುಡ್ಡಿಲ್ಲ ಸರ್, ದೇವರಣೆಗೂ ದುಡ್ಡಿಲ್ಲ. 1 kg ಅಕ್ಕಿಗಿಲ್ಲ. ಸಿನಿಮಾ ಮಾಡಿದ್ದೀವೆಲ್ಲ ಇನ್ನೇನು ಮುಗಿತಾ ಬಂದಿದೆ, ಹೆಚ್ಚಿಗೆ ಮುಗಿದಿದೆ. ಸರ್ ಅಕ್ಕಿ ತರಿಸ್ತಿದ್ದೀವಿ, ಕಾಸು ಕೊಡಿ ಸರ್, ಅನ್ನ ಮಾಡ್ತೀನಿ ಅಂತ ಇದ್ದೀನಿ. ಸರ್ ಕಾಸಿಲ್ಲ ಸರ್ ಅಂತೇಳಿ ಬಸ್ಸಿಗೆ ಕೈ ಹಾಕಿದ್ರೆ ಸರ್ ತೆಗೆದ್ರು ಸರ್, ಹಿಂಗೆ 20 ರೂಪಾಯಿ ನೋಟ್ ತೆಗೆದ್ರು ಶಿವಶಂಕರ್ ರೆಡ್ಡಿ ಅವರು. 20 ರೂಪಾಯಿ ತೆಗೆದುಬಿಟ್ಟು ಫೀಲ್ ಮಾಡಿದ್ರು, ಇದನ್ನು 20 ರೂಪಾಯಿಗೆ 1 kg ಅಕ್ಕಿ ಬರುತ್ತೆ ಅವತ್ತು. ಯಾಕೆ ಸರ್ ಅಂದರೆ ಅವ್ರ ಅಜ್ಜಿ ತೀರೋಗ್ಬಿಟ್ಟಿದ್ದಾರೆ, ಇದು ನಮ್ಮ ಅಜ್ಜಿ ಕೊಟ್ಟಿದ್ರು ಸರ್, ಇದನ್ನು ತುಂಬ ದಿನದಿಂದ ಇದು ಮಡಗಿದ್ದೆ ಪಾಪ, ನೀವು ಯಾರು ಊಟ ಮಾಡಿಲ್ಲ, ಅಕ್ಕಿ ತರಿಸ್ಬಿಡಿ ಸರ್ ಅಂತ ಕೊಟ್ಟರು. ಅದರಲ್ಲಿ ಅಕ್ಕಿ ತರಿಸಿ ಅವತ್ತು ಅನ್ನ ಮಾಡಿ ಎಲ್ಲ ಊಟ ಮಾಡಿದ್ದು. ಹಂಗೆ ಎಫರ್ಟ್ ಹಾಕ್ಕೊಂಡು ಮಾಡಿದ್ದು ತಾಜ್ ಮಹಲ್. ಸೊ ತಾಜ್ ಮಹಲ್ಗೆ ನಾವು ಟೈಟ್ಲ್ ಇಟ್ಟಿದ್ದು ಹೆಂಗೆ ಅಂದರೆ, ಅದಕ್ಕೆ ಐ ಮಿಸ್ ಯು ಅಂತ ಟೈಟ್ಲ್ ಇಟ್ಕೊಂಡಿದ್ದೆ. ನಮ್ಮ ಅಶೋಕ್ ಅವ್ರು ಏನು ಮಾಡಿದ್ರು, ನಾನು ಇದಕ್ಕೆ ಕರ್ಕೊಂಡು ಹೋಗಿದ್ರು. ಆ ಬಿಗಿನಿಂಗ್ ಪರಿಚಯ ಆಗೋ ಇದರಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋಕೆ ಬಿಫೋರು ತಾಜ್ ಮಹಲ್ಗೆ ಕರ್ಕೊಂಡೋದ್ರು, ಆಗ್ರಾ ಇದಕ್ಕೆಲ್ಲ ಕರ್ಕೊಂಡೋದ್ರು. ಅವ್ರ ಫ್ರೆಂಡ್ಸ್ ಹೋಗ್ತಿದ್ದು, ನಾನು ಕರ್ಕೊಂಡೋದ್ರು. ಬನ್ನಿ ಸರ್ ಸ್ವಲ್ಪ ಹೊಡೆದಾಟ ಚೆನ್ನಾಗಿರುತ್ತೆ ಅಂತ ಹೋಗಿ ಅವರೆಲ್ಲ ಸುತ್ತಾ ಇದ್ದಾರೆ. ನಾನು ತಾಜ್ ಮಹಲ್ ಮುಂದೆ ಕುತ್ಕೊಂಡಿದ್ದೆ. ನಾನು ಎಲ್ಲೋದ್ರೂ ಒಂದಷ್ಟು ಪೇಪರು ಪೆನ್ ಇಟ್ಕೊಂಡಿರ್ತೀನಿ. ನೋಡ್ತಾ ಇದ್ದೀನಿ. ಸರ್ ನೋಡಿ ಬರ್ರಿ ಸರ್, ತಾಜ್ ಮಹಲ್ ತೋರಿಸ್ತಾ ಇದ್ದೀವಿ, ನೀವೇನು ಸರ್ ಇಲ್ಲಿ ಕಮ್ಮದ ಹತ್ರ ಕೂತಲ್ಲ ಮುಂದೆ ಪೋಲ್ ಮುಂದೆ ಕೂತ್ಕೊಂಡು ಏನು ಸರ್ ಮಾಡ್ತಿದ್ದೀವಿ ಸರ್, ಏನು ಹೊಸ ಕತೆ ಬರೀತಿದ್ರೇನು ಸರ್, ನೀವೇನು ಸರ್ ಅಂತ ಅಶೋಕ್ ಸರ್ ಬನ್ನಿ ಇಲ್ಲಿ ಅಂದೆ. ನಮ್ಮ 4 ಜನ ಫ್ರೆಂಡ್ಸ್ ರೌಂಡ್ ಹೊಡಿತಾ ಇದ್ರು, ಬಾಯಿ ಬನ್ನಿ ಇಲ್ಲಿ ಅಂದೆ. ಕುತ್ಕೊಳ್ಳಿ ಅಂದರೆ ಒಂದು ಪೋಲ್ ಹತ್ರ ಕುಂಡ್ರಿಸ್ದೆ. ನಮ್ಮ ಪಿಕ್ಚರ್ ಹೆಸರು ಐ ಮಿಸ್ ಯು ಅಲ್ಲ, ಸಾರಿ ಐ ಮಿಸ್ ಯು ಅಲ್ಲ, ನಮ್ಮ ಪಿಕ್ಚರ್ ಹೆಸರು ಇದ್ದಿದ್ದು ಉರಿ ಬಿಸಿಲು. ಮುಂಗಾರು ಮಳೆ ಬಂದಿತ್ತಲ್ವಾ, ಸೊ ನಮ್ಗೆ ಎಲ್ಲೋ ಒಂದು ಕಡೆ ಆ ಟ್ರೆಂಡ್ ಆಗಿತ್ತು, ಉರಿ ಬಿಸಿಲು ಅಂತ ಇಟ್ಟಿದ್ವಿ. ಸರ್ ಇದು ಬೇಡ ಸರ್, ಇನ್ನೇನು ಅಂದರು, ನಮ್ಮ ಸಿನಿಮಾ ಟೈಟಲ್ ತಾಜ್ ಮಹಲ್ ಸರ್ ಅಂದೆ. ಏಯ್ ಬನ್ನಿ ಸರ್, ಮಶಾಣದ ಹೆಸರು ಇಕ್ಬೇಡಿ ನೀವು, ಮಶಾಣದ ಹೆಸರು ಯಾರು ಒಪ್ಪಲ್ಲ ನಮ್ಮ ಅಶೋಕ್ ಅವರು. ನಾನು ಏನಪ್ಪ ಇದು, ನಾನು ಖುಷಿಯಾಗಿ ಒಪ್ಕೋತಾರೆ ಅಂತಂದರೆ ಇವರೇ ಮಶಾಣದ ಹೆಸರು ಅಂತಾರಲ್ಲ ಅಂದ್ಕೊಂಡು ಅವತ್ತು ಸ್ವಲ್ಪ ಬೇಜಾರಾಯಿತು. ಆದರೂ ಬಂದೆ, ಹಠ ಹಿಡಿದೆ, ತಾಜ್ ಮಹಲ್ ಅಂತಲೇ ಟೈಟ್ಲ್ ಇಟ್ಟೆ. ಸಿನಿಮಾ ಆಯಿತು.
ನೆಕ್ಸ್ಟ್ ದೊಡ್ಡ ಬ್ಲ್ಯಾಕ್ ಬಸ್ಟರ್ ಹಿಟ್ಟು ಆಯಿತು. ಲೈಫು ಬೇರೆದೇ ಒಂದು ಟರ್ನು ತಗೊಳ್ತು ಅಲ್ಲಿಂದ. ನೀ ನನ್ನ ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ. ಆದ್ರೆ ನೋಡಿ, ಈ 75 ಲಕ್ಷ ಅವ್ರು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದಾಗ್ಲೂ ಅದು ಸುಸೂತ್ರವಾಗಿ ಆಗಿಲ್ಲ, ಆಡ್ಕೊಂಡೇ ಮಾಡಿದಿರಿ. ಅಂದ್ರೆ ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ಅಲ್ವಲ್ಲ ಸರ್, ನಾನೇ ಹ್ಯಾಂಡಲ್ ಮಾಡಬೇಕಿತ್ತು. ಪಾಪ 3 ಜನ ಸೇರ್ಕೊಂಡಿರೋದು, ಅವ್ರ ಸಿನಿಮಾ ಗೊತ್ತಿಲ್ಲ, ಅವ್ರಿಗೆ ದುಡ್ಡು ತರಬೇಕಂತಂದ್ರೂ ರೈತ ಆ ಕಾಲಕ್ಕೆ ರೈತಾಪಿ ಜನ 25 ಲಕ್ಷ ಅರೇಂಜ್ ಮಾಡೋದಿದೆಯಲ್ಲ ಸರ್. ಅವ್ರು ರಿಯಲ್ ಎಸ್ಟೇಟ್ ಸಣ್ಣ ಪುಟ್ಟ ಇದ್ರು ಕೂಡ ಅವ್ರು ರೈತರು ಅವರೆಲ್ಲ. ಅದು ಅರೇಂಜ್ ಮಾಡೋದು ಅಷ್ಟು ಈಸಿ ಅಲ್ವಲ್ಲ ರಂಜಿ. ಅವ್ರಿಗೆ ಎಲ್ಲಿಂದ ಬರಬೇಕು ಪಾಪ ಚಿಕ್ಕ ಆಫೀಸು, ಬರೋರು ಅಲ್ಲೇ ಮಲಗೋರು, ಸ್ವಿಫ್ಟ್ ಕಾರಲ್ಲಿ ಬರೋರು ಮಲಗೋರು. ಸರ್ ನನ್ನ ಸಿನಿಮಾ ಎಲ್ಲ ಆಯಿತು, ನಾವು ಮಾತಾಡ್ತೀವಿ ಅಷ್ಟೇ ಸರ್. ಕಾಪಿ ನೋಡಿದೆ ಸರ್ ನಾನು, ತಾಜ್ ಮಹಲ್ ಕಾಪಿ ನೋಡಿದ್ಮೇಲೆ ನನಗೆ ಭಯ ಹುಟ್ಬಿಡ್ತು. ಏನಿದು ಹಿಂಗೆ ಮಾಡಿದ್ದೀನಿ ಪಿಕ್ಚರು. ನಾನು ಪ್ರೊಡ್ಯೂಸರ್ ಉಳ್ಸೋಕ್ಕೋಸ್ಕರ ಎಲ್ಲ ಟೆಕ್ನಿಷಿಯನ್ಸ್ನು ಟಾಪ್ ಟೆಕ್ನಿಷಿಯನ್ಸ್ ಆಗ್ತಿಲ್ಲ. ನಂದು ಅದೊಂದು ವೀಕ್ನೆಸ್ ಇದೆ ಸರ್. ನಂದೊಂದು ಎಮೋಷನ್ಸ್ಗೆ ಏನು ಮಾಡ್ತೀನಿ, ಈ ನಮ್ಮ ಮನೇಲಿದ್ದು ಇದು ಹಸು ಕುಂಟ್ತಾ ಇದೆ, ಆವಾಗ ಹಾಲು ಕೊಟ್ಟಿದೆಯಲ್ಲ ಅಂತೇಳಿ ಅದನ್ನೇ ಇಟ್ಕೊಳ್ಳೋದು. ಈ ರೇಸ್ಗೆ ಹೋಗೋವಾಗ ನಾನು ರೇಸ್ ಕುದುರೆ ತೊಗೋಬೇಕು, ನಾನು ರೆಡಿ ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕುಂಟು ಕುದುರೆನೇ ಇಟ್ಕೊಳ್ಳೋದು. ಎಮೋಷನ್ಗೋಸ್ಕರ ನಾನು ಕೆಲವೊಂದು ತಪ್ಪುಗಳು ಮಾಡಿದ್ದೀನಿ, ಈಗ ಅರ್ಥ ಆಗ್ತಿದ್ದಾವೆಲ್ಲ. ನನ್ನ ಎಮೋಷನ್ ಮನುಷ್ಯ. ಈ ಸಿನಿಮಾಗೆ ಏನು ಬೇಕು, ಯಾರು ಟ್ರೆಂಡಲ್ಲಿ ಇದ್ರೆ ಇಟ್ಕೋಬೇಕು, ಅದು ಗೆಲುವು ಅಂದರೆ. ನಾನು ಅವಾಗಿಂದನೂ ಜೊತೆಗಿರೋರು ಇವ್ರು ಇರಲಿ, ಈ ಡಿಪಾರ್ಟ್ಮೆಂಟ್ ಎಡಿಟರ್ ಇವ್ರಿರಲಿ, ನಮ್ಮವರೆಲ್ಲ ಜೊತೆಗಿದ್ದವರು ಅಂತ ನಾನು ಅದು ಅಪ್ ಟು ಕಬ್ಜಾ ಬಿಫೋರ್ವರೆಗೂ ತಪ್ಪು ಮಾಡಿದ್ದೀನಿ ಸರ್. ಕಬ್ಜಾಗೆ ಅದನ್ನೆಲ್ಲ ಕಿತ್ತು ಬ್ರೇಕ್ ಮಾಡಿ ನಾನು ಕಬ್ಜಾಗೆ ನಾನು ಬೇರೆ ಥರ ಆಗಿದ್ದು. ಅಲ್ಲಿವರೆಗೂ ಸರ್ ಈಗ ಒಂದು ಕೋಟಿ ರೂಪಾಯಿ ಸಿನಿಮಾ ಇರುತ್ತೆ ಸರ್, ನಮ್ದು 2 ಕೋಟಿ ರೂಪಾಯಿ ಅಂತ ಹೇಳ್ತೀವಿ. ಉದ್ದೇಶ ಏನಂದರೆ ನನಗೆ ದುಡ್ಡು ಬರಲ್ಲ, ಪಾಪ ನಮ್ಮ ಹಾಕಿರೋರಿಗೆ ಒಳ್ಳೇದಾಗಲಿ ಅಂತ. ಅದೇನಾಗ್ತದೆ, ನಮ್ಮ ಕೆರಿಯರ್ಗೆ ಮೈನಸ್ ಆಗ್ತದೆ. ತುಂಬ ಜನ ಮಾಡ್ತಾರೆ, 5 ಕೋಟಿ ಖರ್ಚು ಮಾಡಿಸ್ತಾರೆ, 2 ಕೋಟಿ ಖರ್ಚು ಮಾಡ್ತಾರೆ ಅಂತೇಳಿ ಗೆಲುವು ತೊಗೋತಾರೆ ತುಂಬ ಜನ ಜನರಲಾಗಿ. ಸೊ ನಾನು ಎಲ್ಲೋ ಒಂದು ಕಡೆ ಎಮೋಷನ್ಸಿಂದ ಒಂದಷ್ಟು ನನಗೆ ತಪ್ಪು ಗೊತ್ತಾಯ್ತು ನನಗೆ. ಇಲ್ಲಿಂದ ನಾನು ಕಲ್ತಿದ್ದೇನು ಅಂದರೆ ದಿ ಬೆಸ್ಟ್ ಟೀಮ್. ಸಿನಿಮಾ ಅಂದರೆ ಟೀಮ್ ವರ್ಕ್. ಎಲ್ಲ ಫೀಲ್ಡಲ್ಲೂ ಕರೆಕ್ಟಾಗಿದ್ದಾರ, ದುಡ್ಡು ಕೊಟ್ಬಿಡೋಣ ಫ್ರೆಂಡ್ಸು ಅಂದರೆ ಹೋಗಿ ಮಜಾ ಮಾಡಿ ತೊಗೊಳ್ಳಿ, ನನ್ನ ಕೈಯಿಂದ ಆಗಿ ಸಹಾಯ ಸ್ನೇಹಿತ. ಬಟ್ ವರ್ಕು ಅಂತ ಬಂದಾಗ ನೋ ಕಾಂಪ್ರಮೈಸ್. ಈಗೆಲ್ಲ ಗೆಲ್ತಾ ಇರೋದೆಲ್ಲ ಹಂಗೆ ಅಲ್ವಾ ಸರ್, ಹಂಗೆ ಆಗೋದು ಟೀಮ್ ಸಿನಿಮಾ ಅಂತಂದರೆ. ಇದೆಲ್ಲ ಅರ್ಥ ಆಗೋಕ್ಕೆ ನನಗೆ ಇಷ್ಟು ವರ್ಷಗಳು ಟೈಮ್ ತಗೊಳ್ತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.